ಮುಂದಿನ ಸಮಗ್ರ ಜೀವನ ಶೈಲಿ ಭಾಗದಲ್ಲಿ ನಂದಾ ಮೇಡಮ್ ಅವರು ನಮಗೆ ಅಂತಸ್ರಾವಿಕ ಗ್ರಂಥಿಗಳು ಅದರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇಂದು ನಾನು ಸಮಗ್ರ ಜೀವನ ಶೈಲಿ ಭಾಗವಾಗಿ ಅಂತಸ್ರಾವಿಕ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಈ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ. ಈಗಾಗಲೇ ಗುರುಜಿಯವರು ಸಾಕಷ್ಟು ಸೆಷನ್ಗಳಲ್ಲಿ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ನೀಡಿದ್ದಾರೆ. ಆದ್ರೆ ನಾನು ಪ್ರಯತ್ನ ಮಾಡಿದ್ದೇನೆ ಅದೇ ವಿಡಿಯೋಗಳನ್ನು ನೋಡ್ಕೊಂಡು ನಾನು ಯಾವ ರೀತಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೇನೆ ಅನ್ನೋದನ್ನ ನಾನು ಅಂದ್ರೆ ಹೇಳ್ಕೊಡೋದಲ್ಲ, ನಾನು ತಿಳಿಸ್ಕೊಟ್ಟಾಗ ನಾನು ಎಕ್ಸ್ಪರ್ಟ್ ಆಗ್ತೇನೆ ಅನ್ನೋದಕ್ಕೆ ಈ ವಿಷಯವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಇದು ಈಗಾಗ್ಲೇ ನಾವು ಅಂತಸ್ರಾವಿಕ ಗ್ರಂಥಿಗಳನ್ನ ಇವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದ ಮೇಲೆ ತುಂಬಾ ಪ್ರಭಾವವನ್ನು ಬೀರ್ತವೆ. ಇವು ಅಂತಸ್ರಾವಿಕ ಗ್ರಂಥಿಗಳು. ಈ ಗ್ರಂಥಿಗಳನ್ನ ಅಕ್ಯುಪ್ರೆಷರ್ ಮೂಲಕ ಯಾವ ರೀತಿ ನಾವು ಸಕ್ರಿಯಗೊಳಿಸ್ಕೊಳ್ಬೇಕು ಎಂಬುದರ ಬಗ್ಗೆ, ಹಾಗೂ ಇವನ್ನ ಅಸಮತೋಲನ ಆದಾಗ ಇವುಗಳನ್ನ ನಾವು ದೇಹದ ಮೇಲಾಗುವ ಪರಿಣಾಮಗಳು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತವೆ ಅಂತ ಅನ್ನೋದ್ರನ್ನ ನಾನು ಇಲ್ಲಿ ತಿಳಿಸ್ಕೊಳ್ಳಕ್ಕೆ ಇಚ್ಛೆ ಪಟ್ಟಿದ್ದೀನಿ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಕೂಡ ಇದ್ರ ಬಗ್ಗೆ ತಿಳಿದುಕೊಂಡಿದ್ರು. ಈಗ ಆಧುನಿಕ ವೈದ್ಯಕೀಯ ಕ್ಷೇತ್ರ ನಾವು ಇವುಗಳನ್ನ ಅಂತಸ್ರಾವಿಕ ಗ್ರಂಥಿಗಳಂತ ಹೇಳ್ತೀವಿ. ಆದ್ರೆ ಋಷಿ ಮುನಿಗಳು ಇವುಗಳನ್ನ ಚಕ್ರಗಳ ಮೂಲಕ ಅವನ್ನ ಉದ್ದೀಪನಗೊಳಿಸೋದಕ್ಕ ಮೂಲಕ ಅವರು ಈಗಾಗಲೇ ಅವನ್ನ ಅರ್ಥ ಮಾಡ್ಕೊಂಡಿದ್ರು ಮತ್ತು ಅವನ್ನ ಅಳವಡಿಸ್ಕೊಂಡಿದ್ರು. ಇಲ್ಲಿ 7 ಅಂತಸ್ರಾವಿಕ ಗ್ರಂಥಿಗಳು ಯಾವ ರೀತಿ ಇದಾವೆ, 7 ಚಕ್ರಗಳು ನಮ್ಮ ದೇಹದಲ್ಲಿವೆ. ಇವು ಬೇರೆ ಬೇರೆ ಅಲ್ಲ. ಅಂತಸ್ರಾವಿಕ ಗ್ರಂಥಗಳು ಅವೇ, ಚಕ್ರಗಳು ಅವೇ ಆಗಿರುತ್ತವೆ. ಇದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಭೌತಿಕ ಶರೀರದಲ್ಲಿ ನಾವು ಅವುಗಳನ್ನ ಅಂತಸ್ರಾವಿಕ ಗ್ರಂಥಿಗಳು ಅಂತ ಹೇಳಿದ್ರೆ, ಪ್ರಾಣಮಯ ಕೋಶದಲ್ಲಿ ಚಕ್ರಗಳು ಅಂತ ಇರುತ್ತವೆ. ಇವೆರಡು ಒಂದೇ ಆಗಿರ್ತವೆ. ಇವುಗಳನ್ನು ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ಬೋದು. ಯಾಕಂದ್ರೆ ಇವಕ್ಕೆ ನಾಳಗಳು ಇರುವುದಿಲ್ಲ. ಇವು ತಮ್ಮ ಅಂತ ಗ್ರಂಥಿಗಳಲ್ಲಿ 147 ಸ್ರವಿಕೆಗಳನ್ನ ಮಾಡ್ತವೆ. ಅವುಗಳ ಬೇರೆ ಬೇರೆ ಹಾರ್ಮೋನ್ಗಳನ್ನ ಸ್ರವಿಸುವುದರ ಮೂಲಕ ರಕ್ತದಲ್ಲಿ ಪ್ರಸಾರ ಮಾಡಿ ನಮ್ಮ ಆರೋಗ್ಯವನ್ನ ಅವು ಕಾಪಾಡಲು ತುಂಬಾ ಮುಖ್ಯವಾಗಿವೆ. ಅವು ಹೆಚ್ಚಿಗೆ ಸ್ರವಿಸಿದ್ರು ದೇಹದ ಮೇಲೆ ತೊಂದರೆ ಇದೆ. ಕಡಿಮೆ ಸ್ರವಿಸಿಕೆಯಿಂದನೂ ಕೂಡ ದೇಹದ ಮೇಲೆ ಅನಾರೋಗ್ಯದ ಸಮಸ್ಯೆಗಳು ಬರಲು ಕಾರಣವಾಗುತ್ತವೆ. ಇವು ರಕ್ತದ ಮೂಲಕ ತಮ್ಮ ಸ್ರವಿಕೆಯನ್ನ ನಮ್ಮ ದೇಹದ ತುಂಬೆಲ್ಲ ಹರಡುತ್ತವೆ. ಅಂತಸ್ರಾವಿಕ ಗ್ರಂಥಿಗಳು ರಕ್ತ ಪ್ರವಾಹಕ್ಕೆ ನಾಳದ ಮೂಲಕ ಸ್ರವಿಸುತ್ತವೆ. ದೇಹದ ನಿಯಂತ್ರಣ ವ್ಯವಸ್ಥೆಗೆ, ನಮ್ಮ ದೇಹದ ಸರಿಯಾಗಿ ಆರೋಗ್ಯವಾಗಿ ಇರ್ಬೇಕಂದ್ರೆ ಈ ಗ್ರಂಥಿಗಳು ತಮ್ಮ ವ್ಯವಸ್ಥೆಯನ್ನ ತುಂಬಾ ಅವಶ್ಯಕವಾಗಿವೆ. ಜೀವಕೋಶಗಳು ಮತ್ತು ಅಂಗಾಂಶಗಳು ಕಾರ್ಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಹಾರ್ಮೋನುಗಳನ್ನು ಉತ್ಪಾದಿಸುತ್ತವೆ. ಈಗಾಗಲೇ ನಾ ಹೇಳಿದ್ದೆ 140 ಹಾರ್ಮೋನುಗಳನ್ನ ಸ್ರವಿಸುವುದರ ಮೂಲಕ ನಮ್ಮ ಆರೋಗ್ಯವನ್ನ ಚೆನ್ನಾಗಿಡಲು ಸಹಾಯ ಮಾಡುತ್ತವೆ. ಇವುಗಳು ಸರಿಯಾಗಿ ಹಾರ್ಮೋನುಗಳು ಸ್ರವಿಸಿದರೆ ನಾವು ಆರೋಗ್ಯವಾಗಿರ್ತೇವೆ. ಇವು ಹಾರ್ಮೋನುಗಳು ಸರಿಯಾಗಿ ಅಂದ್ರೆ ಸಮತೋಲನವಾಗಿ ಅವರು ಹಾರ್ಮೋನುಗಳನ್ನು ಸ್ರವಿಸಿದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ. ಅವು ಹೆಚ್ಚು ಸ್ರವಿಸಿದ್ರು ನಮ್ಮ ದೇಹದ ಮೇಲೆ ಪರಿಣಾಮ ಇದೆ, ಕಡಿಮೆ ಸ್ರವಿಸಿದ್ರು ಕೂಡ ನಮ್ಮ ದೇಹದ ಮೇಲೆ ಪರಿಣಾಮವಿದೆ. ಹಂಗಾರೆ ಈ ಗ್ರಂಥಿಗಳ ಮುಖ್ಯ ಕಾರ್ಯಗಳು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಚಯಾಪಚಯ ಕ್ರಿಯೆಯನ್ನ ನಿರ್ವಹಿಸುತ್ತವೆ. ದೇಹದಲ್ಲಿನ ಪಂಚಭೂತಗಳು ಅಂತ ಈಗಾಗಲೇ ನಾವೇನ್ ತಿಳ್ಕೊಂಡಿದ್ವಲ್ಲ, ಆ ಪಂಚಭೂತಗಳನ್ನು ಸರವಾಗಿ ನಿರ್ವಹಿಸಲು ಇವು ಸಹಾಯ ಮಾಡುತ್ತವೆ. ನಂತರ ಎಲ್ಲ ಅಂಗಗಳು ಮತ್ತು ಮೆದುಳಿನ ಕಾರ್ಯಗಳನ್ನ ಚಟುವಟಿಕೆಯಿಂದ ಮಾಡಲು ಇವು ಗ್ರಂಥಿಗಳು ಸಹಾಯಕವಾಗುತ್ತವೆ. ನಂತರ ಪರಿಸರದಲ್ಲಿ ಅಂದ್ರೆ ಈಗ ಕಾಲಕ್ಕೆ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ಈಗ ಕಾಲಗಳು ಚೇಂಜ್ ಆದಾಗ ನಮ್ಮ ಆ ಕಾಲಕ್ಕೆ ಹೊಂದಿಕೊಳ್ಳುವಂತೆ ನಮ್ಮ ದೇಹವನ್ನ ಸದೃಢ ಮಾಡ್ಕೊಂಡು ಆ ಕಾಲಕ್ಕೆ ತಕ್ಕಂತೆ ನಮ್ಮ ದೇಹವನ್ನ ಹೊಂದಾಣಿಕೆ ಮಾಡಿಕೊಂಡು ಆರೋಗ್ಯವಿರಲು ಕೂಡ ಇವು ಸಹಾಯ ಮಾಡುತ್ತವೆ. ನಂತರ ಮಾನಸಿಕ ಸಮಸ್ಯೆಗಳು, ನಮಗೇನಾದ್ರೂ ಮಾನಸಿಕವಾಗಿ ತೊಂದರೆ ಆದಾಗ, ಏನು ಗಡಿಬಿಡಿ ಆದಾಗ, ಭಯವಾದಾಗ ಅವುಗಳನ್ನು ಕೂಡ ಅದರಿಂದ ಯಾವ ರೀತಿ ನಾವು ಆರೋಗ್ಯವಾಗಿರ್ಬೇಕಂತ ಅನ್ನೋದನ್ನ ಇವು ತಕ್ಷಣ ತಮ್ಮ ಹಾರ್ಮೋನ್ ರಿಲೀಸ್ ಮಾಡಿ ನಮ್ಮ ದೇಹ ಆರೋಗ್ಯವಾಗಿರಲು ಸಹಾಯ ಮಾಡುತ್ತವೆ. ಇವುಗಳು ಸರಿಯಾಗಿ ಕೆಲಸ ನಿರ್ವಹಿಸದೆ ಅಂದರೆ ಸ್ರವಿಸುವಿಕೆ ಸರಿಯಾಗಿ ಇಲ್ಲದೆ ಇದ್ದಾಗ ಅವುಗಳ ಮೇಲೆ ಪ್ರಭಾವ ಬೀರುತ್ತವೆ. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಅನಾರೋಗ್ಯದಲ್ಲಿ ತೊಂದರೆ ಆದಲ್ಲಿ, ಈಗ ತೊಂದರೆ ಆಗಲು ಇವೇ ಕಾರಣ. ನಮ್ಮ ದೇಹದಲ್ಲಿ ಯಾವುದೇ ತೊಂದರೆ ಇದೆ ಅಂತ ನಾವು ಕಂಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಮ್ ಥೈರಾಯ್ಡ್ ಗ್ರಂಥಿ ಅಂದ್ರೆ ಥೈರಾಯ್ಡ್ ಅಕ್ಯುಪ್ರೆಷರ್, ನಮ್ ಗಂಟಲ್ಲಿ ನೋವು ಬಂದೈತಂದ್ರ ನಾವು ತಿಳ್ಕೊಬೇಕು. ಗಂಟಲಲ್ಲಿ ನೋವು ಕಾಣಿಸ್ತಾ ಇದೆ ಅಂತಂದ್ರೆ ನಮ್ಮ ದೇಹದ ಭಾಗದಲ್ಲಿ ಯಾವುದೇ ಒಂದು ತೊಂದರೆ, ಅನಾರೋಗ್ಯ ಸಮಸ್ಯೆ ಇದೆ ಅಂತಂದು ಅರಿತುಕೊಳ್ಳಿಕ್ಕೆ ಇದೊಂದು ಸಣ್ಣ ಕ್ಲೂ ಅಂತ ನಾವು ತಿಳ್ಕೊಬಹುದು. ಹಾಗಾದ್ರೆ ಯಾವ ಗ್ರಂಥಿಗಳು ಏನೇನ್ ಸಹಾಯ ಮಾಡ್ತವೆ
ಹಾಗಾದ್ರೆ ಯಾವ್ಯಾವ ಗ್ರಂಥಿಗಳನ್ನ ನಾವು ಯಾವ ರೀತಿ ಸಕ್ರಿಯಗೊಳಿಸ್ಕೊಳ್ಬಹುದು ಎಂಬುದನ್ನ ನಾನು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸ್ತೀನಿ. 7 ಗ್ರಂಥಿಗಳಂತ ಹೇಳಿದ್ದಲ್ಲ, 7 ಗ್ರಂಥಿಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸಂತಾನೋತ್ಪತ್ತಿಯ ಓವರಿಸ್ ಮತ್ತು ಟೆಸ್ಟಿಸ್ ಗ್ರಂಥಿಗಳು, ಇವುಗಳನ್ನ ಗೋನಾಡ್ ಗ್ರಂಥಿಗಳು ಅಂತಾನು ಕರಿತೇವೆ ನಾವು. ಇವು ಗಂಡು ಮತ್ತು ಹೆಣ್ಣುಗಳಲ್ಲಿ ಸಂತಾನೋತ್ಪತ್ತಿಗೆ ಸಹಾಯಕವಾಗುವಂತ ಹಾರ್ಮೋನ್ಗಳನ್ನ ನಮ್ಮ ದೇಹದಲ್ಲಿ ರಿಲೀಸ್ ಮಾಡ್ತವೆ. ಇದು ಓವರಿಸ್ ಮತ್ತು ಟೆಸ್ಟಿಸ್ ಅಂತ ಸಂಬಂಧಿಸಿದ್ದಾಗಿದ್ದು, ಆ ಹಾರ್ಮೋನ್ಗಳನ್ನ ಪುರುಷರಲ್ಲಿ ವ್ರಸನಗಳಲ್ಲಿ ಟೆಸ್ಟೋಸ್ಟಿರಾನ್ ಸ್ರವಿಸಿ ವೀರ್ಯಾಣುಗಳನ್ನು ಉತ್ಪಾದಿಸ್ತವೆ. ಅದೇ ರೀತಿ ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಾನ್ ಎಂಬ ಹಾರ್ಮೋನುಗಳನ್ನು ಸ್ರವಿಸಿ ಅಂಡಾಣುಗಳ ಉತ್ಪಾದನೆಗೆ ಇವು ಸಹಾಯವಾಗುತ್ತವೆ. ಆದ್ದರಿಂದ ಇವುಗಳನ್ನ ನಾವು ಏನಂತ ಕರಿತೇವೆ, ಇವು ಸ್ರವಿಸುವಿಕೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಹಿಳೆಯರಲ್ಲಿ ಬಂಜೆತನ ಸಮಸ್ಯೆ ಉಂಟಾಗುತ್ತದೆ. ಆದ್ದರಿಂದ ಇದನ್ನ ಬಂಜೆತನದ ಹಾರ್ಮೋನ್ ಅಂತಾನು ಕರೆಯುತ್ತಾರೆ. ಹಾಗಾದ್ರೆ ಈ ಗ್ರಂಥಿಗೆ ಸಂಬಂಧಪಟ್ಟದ ಚಕ್ರ ಯಾವುದಪ್ಪ ಅಂತಂದ್ರೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಇದಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಇದಲ್ಲದೆ ನೀರಿನ ಅಂಶ, ನರಗಳು, ಜೀವಕೋಶಗಳು, ಮಾಂಸ, ಮೂಳೆ, ಮಜ್ಜೆ ಇವುಗಳ ಕಾರ್ಯಕ್ಕೂ ಕೂಡ ಇದು ತುಂಬಾ ಉಪಯುಕ್ತವಾಗಿದೆ. ದೇಹದ ಉಷ್ಣತೆಯನ್ನ, ನಮ್ಮ ಹೀಟನ್ನ ಅದು ದೇಹದ ಉಷ್ಣತೆಯನ್ನ ಕಾಪಾಡ್ಲಿಕ್ಕೆ ಅದು ಈ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಸಂಬಂಧಿಸಿದೆ. ಮತ್ತು ಹುಡುಗ ಮತ್ತು ಹುಡುಗಿಯರಲ್ಲಿ ಅಂದ್ರೆ ಇದು ಉತ್ತಮ ನಡವಳಿಕೆಗೆ ಆಕರ್ಷಿತರಾಗುತ್ತಾರೆ. ಅಂದ್ರೆ ಈ ಹಾರ್ಮೋನ್ ಸರಿಯಾಗಿ ಸ್ರವಿಸಿದ್ರೆ ಏನ್ ಮಾಡ್ತಾರೆ, ಹುಡುಗ ಮತ್ತು ಹುಡುಗಿಯರಲ್ಲಿ ಆಕರ್ಷಣೆ ಗುಣ ಒಳ್ಳೆಯ ರೀತಿಯಾಗಿರುತ್ತದೆ, ಕೆಟ್ಟ ಭಾವನೆ ಇರುವುದಿಲ್ಲ. ಹಾಗಾದ್ರೆ ಈ ಗ್ರಂಥಿಗಳ ಅಸಮತಲೆಯಿಂದ ಏನಾಗುತ್ತದೆ ಅಂತಂದ್ರೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅಂದ್ರೆ, ಹುಡುಗ ಮತ್ತು ಹುಡುಗಿಯರಲ್ಲಿ ಸ್ವಾರ್ಥ, ಅಸೂಯೆ, ಕಾಮ ಪ್ರಚೋದವಾಗುವಂತ ಮಾಡುತ್ತದೆ. ಮತ್ತು ಋತುಬಂಧದ ಸಮಯದಲ್ಲಿ ನೋವು, ಬಿಗಿತ ಸಮಸ್ಯೆಗಳು ಉಂಟಾಗುತ್ತವೆ. ಮಹಿಳೆಯರಲ್ಲಿ ಇದು ಎದ್ದು ಕಾಣಿಸ್ತದೆ. ನಂತರ ಬಂಜೆತನಕ್ಕೆ ಕಾರಣವಾಗುತ್ತದೆ. ಈ ಏನು ಗ್ರಂಥಿ ಸ್ರವಿಸುವಿಕೆಯಲ್ಲಿ ಅಸಮತೋಲನ ಕಂಡು ಬಂದ್ರೆ ಈ ರೀತಿ ಸಮಸ್ಯೆಗಳು ನಮ್ಮ ದೇಹದ ಪರಿಣಾಮ ಬೀರುತ್ತವೆ. ಹಾಗಾದ್ರೆ ಈ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಬೇಕಪ್ಪ, ಸಮತೋಲನಗೊಳಿಸ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅಕ್ಯುಪ್ರೆಷರ್ ಪಾಯಿಂಟ್ 14 ಮತ್ತು 15 ಪ್ರೆಸ್ ಮಾಡ್ಬೇಕು. ನಾವು ಈಗಾಗಲೇ ಗುರುಜಿ ಹೇಳಿದ್ದಾರೆ, 14 ಮತ್ತು 15 ಅಂದ್ರೆ ನಮ್ಮ ಅಂಗೈಯ ರಿಸ್ಟ್ ಅಂತ ಹೇಳ್ತೇವಲ್ಲ, ಅಲ್ಲಿ 14 ಮತ್ತು 15 ಈ ಪಾಯಿಂಟ್ ಗಳನ್ನ ಪ್ರೆಸ್ ಮಾಡ್ಕೋಬೇಕು ನಾವು. ಈ ಅಂತಸ್ರಾವಿಕ ಗ್ರಂಥಿಗಳು ತುಂಬಾ ಆಳವಾಗಿರುವುದರಿಂದ ಸ್ವಲ್ಪ ಬಲವಾಗಿ ಒತ್ತಬೇಕು, ಅಂದ್ರೆ ಅವು ಉದ್ದೀಪನಗೊಳ್ಳಿಕ್ಕೆ ಸಹಾಯ ಆಗ್ತಾವೆ. 14 ಅಂತಂದ್ರೆ ರಿಸ್ಟ್ ಕೆಳಗಡೆ, ಅದ್ರ ಒಂದು ಬಟನ್ ನಂತರ 15 ಮತ್ತು 14 ಇಲ್ಲಿ ಬರ್ತವೆ. ಈ ಪಾಯಿಂಟ್ ಗಳನ್ನ ಪ್ರೆಸ್ ಮಾಡ್ಬೇಕು. ನಂತರ ಅದೇ ರೀತಿ ಮೂಲಾಧಾರ ಚಕ್ರ ಅಂತ ಇದ್ನ ಅದನ್ನ ಯಾವ ರೀತಿ ಸಕ್ರಿಯಗೊಳಿಸ್ಕೊಳ್ಬೇಕು ಅಂತಂದ್ರೆ, ಇದನ್ನ ನಾವು ಈ ಪಾಯಿಂಟ್ ನ ಪ್ರೆಸ್ ಮಾಡೋದ್ರ ಮೂಲಕನ ನಾವು ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬಹುದು. ನಂತರ ಮೂಲಾಧಾರ ಚಕ್ರವನ್ನ ನಾವು ಪೃಥ್ವಿ ಮುದ್ರಾ ಮಾಡುವುದರ ಮೂಲಕ ಈ ಮೂಲಾಧಾರ ಚಕ್ರವನ್ನ ಸಕ್ರಿಯಗೊಳಿಸ್ಕೊಳ್ಬಹುದು. ಪೃಥ್ವಿ ಮುದ್ರಾ ಯಾರದು, 3 ಅಥವಾ ನಾವು ಆರಾಮಾಗಿ ಕುತ್ಕೊಂಡು 3 ಅಥವಾ 4 ಬಾರಿ ದೀರ್ಘ ಉಸಿರಾಟವನ್ನು ಮಾಡಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಯನ್ನು ಪೃಥ್ವಿ ತತ್ವದ ಉಂಗುರ ಬೆರಳು, ಈ ಬೆರಡನ್ನು ಕುಳಿಸಿ ನಾವು ನಮ್ಮ ತೊಡೆಯ ಮೇಲೆ ಇಟ್ಕೊಂಡು ಮೃದುವಾಗಿ ಸ್ಪರ್ಶಿಸ್ಬೇಕು. ಏನು ಒತ್ತಡ ಬೇಡ, ಮೃದುವಾಗಿ ಸ್ಪರ್ಶಿಸಿ 10 ನಿಮಿಷಗಳ ಕಾಲ ಈ ಮುದ್ರೆಯನ್ನ ಹಾಕೊಂಡು, ಪೃಥ್ವಿ ಮುದ್ರೆ ಹಾಕೊಂಡು ಕೂತ್ಕೊಳ್ಬೇಕು. ಇದರಿಂದ ಕೂಡ ನಮ್ಮ ಮೂಲಾಧಾರ ಚಕ್ರ ಸಕ್ರಿಯಗೊಳಿಸುವುದಲ್ಲದೆ, ಏನು ನಾವು ಪಾಯಿಂಟ್ಸ್ ಪ್ರೆಸ್ ಮಾಡಿದ್ವಲ್ಲ 14, 15 ಅದೇ ಕಾರ್ಯವನ್ನ ಮೂಲಾಧಾರ ಚಕ್ರನು ಕೂಡ ಮಾಡ್ತದೆ. ಅಥವಾ ಬರಿಗಾಲಲ್ಲೇ ನಡಿಬೇಕು. ಮೊದ್ಲೆಲ್ಲ ನಾವು ಕುಳಿತು ಊಟ ಮಾಡ್ತಿದ್ವಿ, ಅವಾಗ ಮೂಲಾಧಾರ ಚಕ್ರ ಉದ್ದೀಪನಗೊಳ್ತಿತ್ತು. ಈಗ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೊಡೋದ್ರಿಂದ ಪೃಥ್ವಿಗೆ ಮತ್ತು ನಮಗೆ ಯಾವ್ದು ಕನೆಕ್ಟ್ ಇಲ್ದಂಗ ಆಗಿರೋದ್ರಿಂದ ನಾವು ಮೂಲಾಧಾರ ಚಕ್ರವನ್ನ ಈ ರೀತಿ ನಾವು ಮುದ್ರೆ ಮೂಲಕ ಅದನ್ನ ಉದ್ದೀಪನಗೊಳಿಸಬಹುದು. ಮತ್ತೆ ಬರಿಗಾಲಲ್ಲಿ ನಡೆಯೋದರಿಂದ ಮತ್ತು ತೋಟದಲ್ಲಿ ಕೆಲಸ ಮಾಡೋದ್ರಿಂದ ಭೂಮಿಗೆ ನಮಗೆ ಕನೆಕ್ಟ್ ಆಗೋದ್ರಿಂದ ಅದು ಮೂಲಾಧಾರ ಚಕ್ರವನ್ನ ನಾವು ಉದ್ದೀಪನಗೊಳಿಸ್ಕೊಳ್ಬಹುದು. ಇನ್ನು ಎರಡನೆಯದಾಗಿ ಅಡ್ರಿನಲ್ ಗ್ಲ್ಯಾಂಡ್ ಚಕ್ರ, ಇದು ಕಿಡ್ನಿಯ ಮೇಲೆ ಸಂಬಂಧಿಸಿದ್ದಾಗಿದ್ದು, ಕಿಡ್ನಿಯ ಮೇಲೆ ಇರುವುದರಿಂದ ಇದನ್ನು ಕಿಡ್ನಿ ಕ್ಯಾಪ್ ಅಂತಾನೂ ಕರೀತಾರೆ. ಅಡ್ರಿನಲ್ ಗ್ಲ್ಯಾಂಡ್ ಕಿಡ್ನಿ ಕ್ಯಾಪ್ ಅಂತ ಕರೀತಾರೆ. ಇದು
ಸ್ವಾದಿಷ್ಟಾನ ಚಕ್ರಕ್ಕೆ ಸಮಾನ. ನಾಭಿಯ ಕೆಳಗಿನ ಭಾಗದಲ್ಲಿರೋದ್ರಿಂದ ಇದು ಸ್ವಾದಿಷ್ಟಾನ ಚಕ್ರಕ್ಕೆ ಸಮವಾಗಿರ್ತದೆ. ಇದು ಅಡ್ರಿನಲ್ ಗ್ಲ್ಯಾಂಡ್. ಇದರ ಕಾರ್ಯ ಏನಪ್ಪಾ ಅಂದ್ರೆ ತ್ಯಾಜ್ಯಗಳನ್ನ ಹೊರಗೆ ಹಾಕೋದು. ಮೂತ್ರಜನಕಾಂಗದ ಕಾರ್ಟಿಕ್ಸ್ ಮತ್ತು ಮೆಡುಲಾ ಎಂಬ 2 ಪ್ರದೇಶಗಳಲ್ಲಿ ಇದು ಹೊಂದಿರುತ್ತದೆ. ಕಾರ್ಟಿಕ್ಸ್ ಕಾರ್ಟಿಸೋಲ್, ಅಲ್ಡೋಸೈರಾನ್, ಆಂಡ್ರೋಜನ್ಗಳನ್ನು ಸ್ರವಿಸಿದರೆ ಮೆಡುಲಾ ಅಡ್ರಿನಾಲಿನ್ ಮತ್ತು ನ್ಯೂರಾಡ್ರಿನಲ್ ಎಂಬ ಹಾರ್ಮೋನುಗಳನ್ನ ಸ್ರವಿಸ್ತದೆ. ತುರ್ತು ಸಂದರ್ಭದಲ್ಲಿ ದೇಹದ ಪ್ರತಿಕ್ರಿಯೆಗೆ ಸಹಾಯವಾಗುತ್ತದೆ. ಅಂದ್ರೆ ನಾವು ಏನಾದ್ರೂ ನೋಡಿದಾಗ ತಕ್ಷಣ ಭಯ, ಏನಾದ್ರೂ ಒಂದು ಸುದ್ದಿ ಕೇಳಿದಾಗ ನಮ್ಗೆ ಭಯ ಉಂಟಾಗ್ತದೆ, ಅಥವಾ ನಾವು ದಾರಿಯಲ್ಲಿ ಸರಳ ಹೋಗ್ತಾ ಇರ್ತೀವಿ, ಹಾವು ಕಂಡಾಗ ಅಥವಾ ಏನಾದ್ರೂ ದುರ್ಘಟನೆ ಕಂಡಾಗ ನಮ್ಗೆ ಏನಾಗ್ತತಿ, ತುಂಬಾ ಶಾಕ್ ಆಗ್ಬಿಡ್ತೈತಿ, ಅಥವಾ ಒಂದೊಂದು ಟೈಮ್ ಏನಾದ್ರೂ ಘಟನೆ ಆದಾಗ ಸಿಟ್ಟು ಬರುತ್ತೆ. ಇವೆಲ್ಲ ಕಾರಣಗಳಿಗೂ ಇದು ಏನು ಅಡ್ರಿನಲ್ ಗ್ಲ್ಯಾಂಡ್ ಸ್ರವಿಸುವಂತ ಹಾರ್ಮೋನುಗಳ ಕಾರಣವಾಗಿರ್ತವೆ. ಇದಕ್ಕೆ ನಾವು ಇದನ್ನ 3F ಗ್ರಂಥಿ ಅಂತ ಕರೀತಾರೆ. ಅಂದ್ರೆ 3F ಅಂತಂದ್ರೆ 1ನೇದ್ F ಫಿಯರ್, 2ನೇದ್ F ಫ್ಲೈಟ್ ಮತ್ತು 3ನೇದ್ F ಫೈಟ್ ಅಂತ. ಅಂದ್ರೆ ಆ ಕ್ಷಣಕ್ಕೆ ನಮ್ಗೆ ಭಯವಾದಾಗ ಭಯ ಆಗ್ತೈತಿ, ಮತ್ತೆ ಹೆದರಿಕೆ ಆಗ್ತೈತಿ, ಮತ್ತೆ ಅದ್ರ ಜೊತೆ ನಾವು ಯಾವ ರೀತಿ ನಾವು ಆ ಕ್ಷಣಕ್ಕೆ ನಾವು ಸ್ಪಂದಿಸ್ಬೇಕಂತ ಅನ್ನೋದು ಈ ಗ್ರಂಥಿಗಳ ಹಾರ್ಮೋನುಗಳ ಇಂದ ನಾವು ಸಹಾಯಕ್ಕಾಗುತ್ತದೆ. ಇದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂದ್ರೆ ದೇಹದಲ್ಲೇ ಬೆಂಕಿ ಅಂಶವನ್ನ ಇದು ನಿಯಂತ್ರಿಸ್ತದೆ. ಹೀಟ್ ಅಂದ್ರೆ ಅಗ್ನಿ ಅಂಶವನ್ನ ಇದು ಕಂಟ್ರೋಲ್ ಮಾಡ್ತದೆ. ಮತ್ತೆ ಪಿತ್ತ ರಸ ಮತ್ತು ಜೀರ್ಣಕಾರಿ ರಸವನ್ನ ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಜೀರ್ಣಾಂಗ ವ್ಯವಸ್ಥೆಯಿಂದ ಅದು ನಮ್ಮ ಕಿಡ್ನಿಗೆ ಏನು ತ್ಯಾಜ್ಯ ವಸ್ತುಗಳನ್ನು ಕಳಿಸ್ಲಿಕ್ಕೆ ಸಹಾಯ ಮಾಡುತ್ತದೆ. ಮತ್ತೆ ರಕ್ತದ ಹರಿವನ್ನು ತೀವ್ರಗೊಳಿಸುತ್ತದೆ. ಅಂದ್ರೆ ನಮ್ಮ ಬಾಡಿ ತುಂಬೆಲ್ಲ ರಕ್ತ ಸರಿಯಾಗಿ ಹರಿಯುವಂತೆ ಮಾಡಲು ಇದು ತುಂಬಾ ಸಹಾಯಕವಾಗಿರ್ತದೆ. ವ್ಯಕ್ತಿಗಳು ಮತ್ತಿದರ ಅಸಮತೋಲನಗೊಂಡಾಗ, ಈ ಸಮತೋಲನ ಇದ್ದಾಗ ಇವೆಲ್ಲ ಪ್ರಭಾವಗಳು ನಮ್ಮ ದೇಹಕ್ಕೆ ಉಂಟಾಗ್ತವೆ. ಅಸಮತೋಲನ ಇದ್ದಾಗ ಏನಾಗ್ತದಪ್ಪ, ನಮ್ಮ ಬಾಡಿ ಮೇಲೆ ಏನು ಆಗುತ್ತದೆ ಅಂದ್ರೆ ಪರಿಣಾಮ, ವ್ಯಕ್ತಿಗಳು ಕಾಮ ಮತ್ತು ಸಮಾಜ ವಿರೋಧಿ ಕೆಲಸದಲ್ಲಿ ತೊಡಗುತ್ತಾರೆ. ನೋಡಿ ಎಷ್ಟೊಂದು ಆಳವಾಗಿ ನಾವು ವಿಚಾರ ಮಾಡ್ಬೇಕು. ಇದು ಉದ್ದೀಪನಗೊಂಡಾಗ, ಈಗ ಅಸಮತೋಲನಗೊಂಡಾಗ ಕಾಮ ಪ್ರಚೋದಿಯಾದಂತ ಮತ್ತು ಸಮಾಜ ವಿರೋಧಿ ಕೆಲಸ ಮಾಡುವಂತ ವ್ಯಕ್ತಿಗಳ ಮಾನಸಿಕವಾಗಿ ಆ ರೀತಿ ತಯಾರಾಗ್ತಾರೆ ಅಂತ. ಅತ್ಯಂತ ಪ್ರಕ್ಷುಬ್ಧ, ಅಸಹನೆ ಮತ್ತು ಅಲ್ಪ ಸ್ವಭಾವದವರಾಗುತ್ತಾರೆ. ಅಂದ್ರೆ ಯಾರಿಗೂ ಅವರು ಹೆಲ್ಪ್ ಮಾಡೋದಿಲ್ಲ, ತಾವು ಸಣ್ಣ ಬುದ್ಧಿಯವರು ಆಗಿರ್ತಾರೆ. ಪದೇ ಪದೇ ಆಹಾರವನ್ನ ಸೇವಿಸ್ತಾರೆ. ಇವ್ರಿಗೆ ಯಾವಾಗ್ಲೂ ಊಟ ಮಾಡ್ಬೇಕಂತ ಇಚ್ಛೆ ಬರುತ್ತದೆ. ಇದು ಅಸಮತೋಲನಗೊಂಡಾಗ ಪದೇ ಪದೇ ನಾವು ಊಟ ಮಾಡ್ಬೇಕಂತ ಅನ್ನೋ ಭಾವನೆ ಅವರಲ್ಲಿ ಬರುತ್ತದೆ. ನಂತರ ರಕ್ತದೊತ್ತಡ ಕಾಯಿಲೆ ಕೂಡ ಇವರಲ್ಲಿ ಕಂಡು ಬರ್ತದೆ. ಇವೆಲ್ಲ ಸಮಸ್ಯೆಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತವೆ. ಹಾಗಾದ್ರೆ ಈಗ ನಾವು ಸಮಸ್ಯೆಗಳನ್ನ ತಡೆದು ಹಾಕ್ಬೇಕಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಗುರುಜಿ ಹೇಳ್ದಾಗೆ ಹಾಗಾದ್ರೆ ಈ ಪಾರಾಗಲು ಈ ಗ್ರಂಥಿ ಕ್ರಿಯಾಗೊಳಿಸಲು ನಾವು ಅಕ್ಯುಪ್ರೆಷರ್ ಪಾಯಿಂಟ್ 28 ಅಂತ ಇದೆ ನಮ್ಮ ದೇಹದಲ್ಲಿ. ಕಿರುಬೆರಳು ಮತ್ತೆ ಉಂಗುರು ಬೆರಳು ಮಧ್ಯದಲ್ಲಿ ಒಂದು ಬೆರಳು ಬಿಟ್ಟು ಇಲ್ಲಿ 28 ಪಾಯಿಂಟ್ ಇದೆ. ಈ ಪಾಯಿಂಟ್ ಅನ್ನ ಆಳವಾಗಿ ನಾವು ಪ್ರತಿದಿನ ಪ್ರೆಸ್ ಮಾಡ್ಬೇಕು. ಈ ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ನಾವು ಆ ಗ್ರಂಥಿ ಸಕ್ರಿಯಗೊಂಡು ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಮೂಡ್ಲಿಕ್ಕೆ ಸಹಾಯ ಆಗುತ್ತದೆ. ನಂತರ ಈ ಸ್ವಾದಿಷ್ಟಾನ ಚಕ್ರ ಅಂತ ಹೇಳಿದ್ನಲ್ಲ, ಈ ಚಕ್ರಕ್ಕೆ ಸಂಬಂಧಿಸಿದಂತ ನಾವು ವರ್ಣ ಮುದ್ರೆಯನ್ನ ಮಾಡಬಹುದು. ಈ ಸ್ವಾದಿಷ್ಟಾನ ಚಕ್ರ ಉದ್ದೀಪನೆಗೊಳಿಸ್ಲಿಕ್ಕೆ ನಾವು ವರ್ಣ ಮುದ್ರೆ ಅಂದ್ರೆ ಹೆಬ್ಬೆರಳನ್ನು, ಕಿರುಬೆರಳಿನ ತುದಿಗಳನ್ನು ಮೃದುವಾಗಿ ಸ್ಪರ್ಶಿಸಿ, ಈ ರೀತಿ ಹೆಬ್ಬೆರಳು ಅದು ಆಕಾಶ ತತ್ವ, ಅಗ್ನಿ ತತ್ವ ಆಗಿದ್ದು, ಕಿರುಬೆರಳು ಈ ರೀತಿ ಮೃದುವಾಗಿ ಸ್ಪರ್ಶಿಸಿ ನಮ್ಮ ತೊಡೆ ಮೇಲೆ ಇಟ್ಟುಕೊಂಡು 20 ನಿಮಿಷಗಳಂತೆ ನಾವು ಪ್ರತಿದಿನ 2 ಟೈಮ್, ಬೆಳಗ್ಗೆ ಮತ್ತು ಸಾಯಂಕಾಲ ಈ ರೀತಿ ಮಾಡೋದ್ರಿಂದ ಕೂಡ ನಮ್ಗೆ ಸ್ವಾದಿಷ್ಟಾನ ಚಕ್ರ ಉದ್ದೀಪನಗೊಳ್ಳೋದ್ರಿಂದ ನಮ್ಮ ದೇಹದ ಮೇಲಾಗುವ ಪರಿಣಾಮಗಳನ್ನ ನಾವು ಸುಧಾರಿಸ್ಕೊಳ್ಬಹುದು. ನಂತರ 3ನೇದ್ದು ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜಿಕರ ಗ್ರಂಥಿಗಳು. ಇದು 3ನೇ ಗ್ರಂಥಿ. ಇದು ಜೀರ್ಣಕೋಶದ ಪಕ್ಕದಲ್ಲಿದೆ. ಅಂದ್ರೆ ನಾವು ಊಟ ಮಾಡಿದ್ದನ್ನ ಇದು ಅರಗಿಸಿ ರಕ್ತ ಮಾಡುವಂತ ಇದಕ್ಕೆ ಸಹಾಯ ಮಾಡುವಂತ ಗ್ರಂಥಿ. ಮೇದೋಜಿಕರಕ ರಸವನ್ನ ಅದು ಸ್ರವಿಸುವುದಲ್ಲದೆ ಹಾರ್ಮೋನುಗಳನ್ನ ಉತ್ಪಾದಿಸುತ್ತದೆ. ಇದನ್ನ ಮಿಶ್ರ ಗ್ರಂಥಿನೂ ಅಂತ ಕರೀತಾರೆ. ಇದು ಹಾರ್ಮೋನನ್ನ ಉತ್ಪಾದಿಸ್ತದೆ ಮತ್ತು ಮೇದೋಜಿಕರ ರಸವನ್ನು ಇದು ಸ್ರವಿಸುವುದರಿಂದ ಇದಕ್ಕೆ ಮಿಶ್ರ ಗ್ರಂಥಿ ಎಂದು ಕರೆಯುತ್ತಾರೆ. ಇದೆಲ್ಲಿ ಇರ್ತೈತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ನಾಭಿಯ ಹತ್ತಿರ ಇರುವುದರಿಂದ ಇದು ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಇದು 3ನೇದ್ದು. ಅದು ಮೊದಲೇದ್ದು ಮೂಲಾಧಾರ ಚಕ್ರ, 2ನೇದ್ದು ಸ್ವಾದಿಷ್ಟಾನ ಚಕ್ರ, ಇದು
ಮೇದೋಜಿಕರ ಗ್ರಂಥಿಯಲ್ಲಿ ನಾಭಿಯ ಪಕ್ಕದಲ್ಲಿರೋದ್ರಿಂದ ಇದು ಮಣಿಪುರ ಚಕ್ರಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಈ ಗ್ರಂಥಿಯು ಇನ್ಸುಲಿನ್ ಮತ್ತು ಗ್ಲೂಕೋಸ್ ಹಾರ್ಮೋನುಗಳನ್ನ ಸ್ರವಿಸುವುದರ ಮೂಲಕ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನ ಇದು ನಿಯಂತ್ರಿಸುತ್ತದೆ. ಅದು ಹೆಚ್ಚು ಆದಾಗ ನಮ್ಗೆ ಸಕ್ಕರೆ ರೋಗ ಬರಲು ಕೂಡ ಇದೇ ಕಾರಣ. ಈ ಇನ್ಸುಲಿನ್ ಮತ್ತು ಗ್ಲೂಕೋಸ್ ಅನ್ನು ಉತ್ಪಾದನೆ ಮಾಡೋದ್ರ ಇದು ಸಕ್ಕರೆ ರೋಗಕ್ಕೆ ಕಾರಣವಾಗಿರುತ್ತದೆ. ಇದು ಜೀರ್ಣಕ್ರಿಯೆಯನ್ನ ನಿಯಂತ್ರಿಸುತ್ತದೆ ಹಾಗೂ ಅತಿಯಾದ ಸ್ರವಿಕೆಯಿಂದ BP, ನಮ್ಮ ದೇಹದ ಬ್ಲಡ್ ಪ್ರೆಷರ್, ಮೈಗ್ರೇನ್ ಇಂಥ ಮಧುಮೇಹ ರೋಗಗಳಿಗೆ ಇದು ಕಾರಣವಾಗಿರುತ್ತದೆ. ಮತ್ತ ಅಜೀರ್ಣ ಸಮಸ್ಯೆಗೆ ಉಂಟಾಗುತ್ತದೆ. ಇದು ಅಸಮತೋಲನಗೊಂಡಾಗ ನಮ್ಮ ಏನ್ ಮಾಡ್ಬೇಕು, ನಮ್ಮ ಬಲಗೈ ಮತ್ತು ಎಡಗೈ ಪಾಯಿಂಟ್ ನಂಬರ್ 25 ಪಾಯಿಂಟ್ ಅನ್ನ ನಾವು ಪ್ರೆಸ್ ಮಾಡ್ಬೇಕು. 25 ಪಾಯಿಂಟ್ ಅನ್ನ ಅತಿ ಆಳವಾಗಿ ಪ್ರೆಸ್ ಮಾಡ್ಬೇಕು. ಯಾಕಂದ್ರೆ ಇವು ಅಂತಃಸ್ರಾವಿಕ ಗ್ರಂಥಿಗಳೆಲ್ಲ ಆಳವಾಗಿರುವುದರಿಂದ ಸ್ವಲ್ಪ ಒತ್ತಿ ಪ್ರೆಸ್ ಮಾಡೋದ್ರಿಂದ ಅವು ಉದ್ದೀಪನಗೊಳ್ಳಲು ತುಂಬಾ ಸಹಾಯಕವಾಗಿರ್ತದೆ. ಮತ್ತೆ ಈ ಪ್ಯಾಂಕ್ರಿಯಾಸ್ ಗ್ರಂಥಿ ಮಣಿಪುರ ಚಕ್ರಕ್ಕೆ ಸಂಬಂಧಿಸಿರುವುದರಿಂದ ಮಣಿಪುರ ಚಕ್ರವನ್ನ ನಾವು ಆಕ್ಟಿವ್ ಮಾಡ್ಬೇಕಂತಂದ್ರೆ ಯಾವ ಮುದ್ರೆ ಹಾಕ್ಬೇಕಪ್ಪ ಅಂದ್ರೆ ಸೂರ್ಯ ಮುದ್ರೆ ಅಂದ್ರೆ ಪೃಥ್ವಿ ತತ್ವದ ಉಂಗುರ ಬೆರಳನ್ನ ಅಗ್ನಿ ತತ್ವದ ಹೆಬ್ಬೆರಳಿನ ಕೆಳಗೆ ಒತ್ತಿ ಹಿಡಿಬೇಕು. ಈ ರೀತಿ ಅಗ್ನಿ ತತ್ವದ ಹೆಬ್ಬೆರಳಿನ ಕೆಳಗೆ ಅನಾಮಿಕ ತತ್ವ ಅಂದ್ರೆ ಪೃಥ್ವಿ ತತ್ವದ ಉಂಗುರ ಬೆರಳನ್ನ ಹಿಡಿದು ನಮ್ಮ ತೊಡೆ ಮೇಲೆ ಇಟ್ಕೊಂಡು 10 ರಿಂದ 15 ನಿಮಿಷ ನಾವು ಈ ಮುದ್ರೆಯನ್ನು ಹಾಕೋದ್ರಿಂದ ಮಣಿಪುರ ಚಕ್ರ ಸಕ್ರಿಯಗೊಳ್ಳುವುದಲ್ಲದೆ ನಮ್ಗೆ ಪ್ಯಾಂಕ್ರಿಯಾಸ್ ಗ್ರಂಥಿಯು ಕೂಡ ಅಲ್ಲಿ ಸಕ್ರಿಯಗೊಂಡು ನಮ್ಮ ದೇಹದಲ್ಲಿ ಆಗುವಂತ ಪರಿಣಾಮಗಳನ್ನ ಅದು ತಡೆಯುತ್ತದೆ. ಈ ಮುದ್ರೆಯಿಂದ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಏನಾಗ್ತೈತಿ ಅಂದ್ರೆ ಶರೀರ ಶಾಖ ಜಾಸ್ತಿಯಾಗಿ ಉತ್ಸಾಹಿತರಾಗಿ ಮಾಡುತ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ನಮಗೆ ಹೃದಯ ಬಡಿತದ ಸಮಸ್ಯೆಯನ್ನ ಕಡಿಮೆ ಮಾಡುತ್ತದೆ. ಅಲ್ಲದೆ ಮೈಗ್ರೇನ್ ಅಂತ ಸಮಸ್ಯೆಗಳನ್ನು ಕೂಡ ಇದು ಕಡಿಮೆ ಮಾಡೋದ್ರಲ್ಲದೆ ಸಕ್ಕರೆ ಕಾಯಿಲೆ ಇದ್ದವ್ರು ಈ ಮುದ್ರೆಯನ್ನು ಹಾಕೋದ್ರಿಂದ ತುಂಬಾ ಅಲ್ಲಿರೋಂತ ಸಕ್ಕರೆ ಕಾಯಿಲೆಯನ್ನ ಗುಣಪಡಿಸುವಂತ ಅದನ್ನು ನಾವು ಮಾಡ್ಕೋಬಹುದು. ನಂತರ 4ನೇದಾಗಿ ಥೈಮಸ್ ಗ್ರಂಥಿ. ಇದು ಎದೆಯ ಹೃದಯ ಭಾಗದಲ್ಲಿ ಇರುತ್ತದೆ. ಇಲ್ಲಿ ಆಗ್ಲೇ ನಾವು ನೋಡಿದ್ವಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ. ಅದರ ಮೇಲ್ಗಡೆ ಬರುವುದು ಅನಾಹತ ಚಕ್ರ. ಅಲ್ಲಿ ಇದು ಥೈಮಸ್ ಗ್ರಂಥಿ ಇರುತ್ತದೆ. ಇದು ಹೃದಯ ಸಂರಕ್ಷಣೆಗೆ ಸಹಾಯಕವಾಗಿರುತ್ತದೆ. ಶ್ವಾಸಕೋಶಗಳು, ಶ್ವಾಸನಾಳ, ಅನ್ನನಾಳ ಆರೋಗ್ಯವನ್ನ ಇದು ಕಾಪಾಡುತ್ತದೆ. ಥೈಮಸ್ ಗ್ಲ್ಯಾಂಡ್ ಈ ಗ್ರಂಥಿ ಥೈಮೋಸಿಸ್ ಎಂಬ ಹಾರ್ಮೋನ್ ಅನ್ನ ಸ್ರವಿಸುತ್ತದೆ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸಲು ಲಿಪೋಸೈಟ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುವುದರಿಂದ ಇದನ್ನು ಮಗುವಿನ ದೇವರ ತಾಯಿ ಅಂತ ಕರೀತಾರೆ. ಅಂದ್ರ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಅದು ಈ ಗ್ರಂಥಿ ಸ್ರವಿಸುವುದರಿಂದ ಅದಕ್ಕೆ ಮಗುವಿನ ದೇವರ ತಾಯಿ ಎಂದು ಕರೆಯುತ್ತಾರೆ. ಇದು ಸಕ್ರಿಯಗೊಂಡಾಗ, ಇದು ಸಮತೋಲನ ಸ್ಥಿತಿಯಲ್ಲಿ ಇದ್ದಾಗ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗೂ ಅನಾಹತ ಪ್ರೀತಿಯ ಸಂಕೇತವಾಗಿ ಪ್ರೀತಿಯನ್ನು ಇದು ನಾವು ಹೇಳ್ತೀವಲ್ಲ, ಪ್ರೀತಿ ಅಂತ ನೋಡಿದಾಗ ಎಲ್ಲರೂ ಹೃದಯದ ಕಡೆ ಕೈ ಮಾಡಿ ತೋರಿಸ್ತಾರೆ ನನ್ ಪ್ರೀತಿ ಅಂತಂದ. ಅಂದ್ರೆ ಅದು ವೈಜ್ಞಾನಿಕವಾಗಿಯೂ ಕೂಡ ಇಲ್ಲಿ ನಮ್ಮ ಥೈಮಸ್ ಗ್ಲ್ಯಾಂಡ್ ಸ್ರವಿಸುವುದು ಕೂಡ ಇದೆ. ಮತ್ತೆ ಅನಾಹತ ಚಕ್ರ ಇರುವುದರಿಂದ ಅಲ್ಲಿ ಪ್ರೀತಿಯ ಸಂಕೇತವಾಗಿರುತ್ತದೆ. ಇದು ವಾಯು ಅಂಶ ಸಕ್ರಿಯವಾಗಿದ್ದಾಗ ಮಾತ್ರ ಹೃದಯದಲ್ಲಿ ತೊಂದರೆ ಇರುವುದಿಲ್ಲ. ಅಂದ್ರೆ ಅದು ಸಕ್ರಿಯವಿದ್ದಾಗ ವಾಯು ಅಂಶ ನಮ್ಮ ದೇಹದಲ್ಲಿ ಸರಿಯಾಗಿದ್ದಾಗ ಮಾತ್ರ ನಮ್ಮ ಹೃದಯದ ತೊಂದರೆ ಇರುವುದಿಲ್ಲ. ವಾಯು ಅಂಶ ಮತ್ತು ನೀರಿನ ಅಂಶ ಹೆಚ್ಚಾದಾಗ ಹೃದಯದಲ್ಲಿ ತೊಂದರೆ ಕಂಡು ಬರುತ್ತದೆ ಹಾಗೂ ಹೃದಯ ಕಾಯಿಲೆಗೆ ಕೂಡ ಇದು ಕಾರಣವಾಗಿರುತ್ತದೆ. ಥೈಮಸ್ ಗ್ರಂಥಿ ಪಾಯಿಂಟ್ 38. ಇದನ್ನ ಥೈಮಸ್ ಗ್ರಂಥಿ ಹಂಗಾರ ಇದು ಹೃದಯ ರೋಗ ಯಾವುದೇ ರೋಗ ಬರಬಾರ್ದು, ಹೃದಯ ಚೆನ್ನಾಗಿರ್ಬೇಕು ಅಂತ ನಾವು ಕಂಡ್ಕೊಂಡ್ರೆ ಥೈಮಸ್ ಗ್ರಂಥಿಯನ್ನ ನಾವು ಆಕ್ಟಿವ್ ಮಾಡ್ಕೋಬೇಕು. ಪ್ರತಿದಿನ ಥೈಮಸ್ ಗ್ರಂಥಿಯನ್ನ ಪಾಯಿಂಟ್ ನಂಬರ್ 38 ಅದು ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಕೆಳಗಡೆ ಒಂದು ಬೆಟ್ ಹತ್ರ ಇದು ಥೈಮಸ್ ಗ್ರ್ಯಾಂಡ್ ಪಾಯಿಂಟ್ 38. ಇದನ್ನ ಪ್ರತಿದಿನ ನಾವು 2 ಕೈಗಳಲ್ಲಿ ಪ್ರೆಸ್ ಮಾಡ್ಕೊಂಡು ಇದನ್ನ ನಾವು ಸಕ್ರಿಯಗೊಳಿಸ್ಕೊಳ್ಬಹುದು. ಇದ ರೀತಿ ಈಗ ಇದು ಥೈಮಸ್ ಗ್ಲ್ಯಾಂಡ್ ಅನಾಹತ ಚಕ್ರವನ್ನ ಸಂಬಂಧಿಸಿದ್ದಾಗಿದೆ. ಅನಾಹತ ಚಕ್ರದ ಪಕ್ಕದಲ್ಲಿದೆ ಅಂತ ಇದ್ದ ಅದಕ್ಕೆ ನಾವು ಯಾವ ಮುದ್ರೆ ಹಾಕ್ಬೇಕಪ್ಪ ಅಂದ್ರೆ ವಾಯು ಮುದ್ರೆಯನ್ನ ಹಾಕ್ಬೇಕು. ಅನಾಹತ ಚಕ್ರವನ್ನ ನಾವು ಸಕ್ರಿಯಗೊಳಿಸ್ಬೇಕಂದ್ರೆ ವಾಯು ಮುದ್ರೆಯನ್ನ ಹಾಕ್ಬೇಕು. ಈ ವಾಯು ತತ್ವ ಪ್ರತೀಕವಾದ ತೋರ್ಬೆರಳನ್ನ
ಹೆಬ್ಬೆರಳಿನ ಕೆಳಗೆ ಇಟ್ಟು ಉಳಿದ 3 ಬೆರಳುಗಳು ಈ ರೀತಿಯಾಗಿ ನೇರವಾಗಿರ್ಬೇಕು. ಅಂದ್ರೆ ತೋರ್ ಬೆರಳು ಹೆಬ್ಬೆರಳು ಕೆಳಗಡೆ ಇರ್ಬೇಕು. ಆಮೇಲೆ ಹೆಬ್ಬೆರಳನ್ನ ಆ ತೋರ್ ಬೆರಳ ಮೇಲೆ ಅದುಮಬೇಕು. ಈ ರೀತಿ ಮಾಡಿ ಇದು ವಾಯುಮುದ್ರೆ. ವಾಯುಮುದ್ರೆಯನ್ನು ಹಾಕಿ ನಾವು 10 ರಿಂದ 15 ನಿಮಿಷಗಳವರೆಗೆ ಈ ಮುದ್ರೆಯನ್ನು ಹಾಕೋದ್ರಿಂದ ನಮ್ಗೆ ಅನಾಹತ ಚಕ್ರ ಸಕ್ರಿಯಗೊಳ್ಳೋದಲ್ಲದೆ ನಮ್ಗೆ ಥೈಮಸ್ ಗ್ಲ್ಯಾಂಡು ಕೂಡ ಹಾರ್ಮೋನುಗಳನ್ನ ಸ್ರವಿಸಲು ತುಂಬಾ ಸಹಾಯಕವಾಗಿರುತ್ತದೆ. ಇದು ಈ ರೀತಿ ನಾವು ಮುದ್ರೆ ಹಾಕೋದ್ರಿಂದ ದೇಹದಲ್ಲಿ ವಾಯುವಿನ ಏರುಪೇರುಗಳನ್ನ ಅದು ಸಕ್ರಿಯಗೊಳಿಸ್ತದೆ. ವಾಯು ಸಂಬಂಧಿತ ರೋಗಗಳನ್ನು ಕೂಡ ಅದು ನಿವಾರಿಸುತ್ತದೆ. ನಮ್ಮ ಶರೀರದಲ್ಲಿ 51 ಬಗೆಯ ವಾಯುಗಳಿವೆ ಅಂತ. ಅವು ಎಲ್ಲ ವಾಯುಗಳ ತೊಂದರೆಯನ್ನು ಕೂಡ ಇದು ವಾಯುಮುದ್ರೆ ನಮಗ ತೊಂದರೆಯನ್ನು ಸರಿಪಡಿಸಿ ನಮ್ಮ ದೇಹ ಆರೋಗ್ಯವಾಗಿರಲು ಕಾರಣವಾಗುತ್ತದೆ. ನಂತರ 5ನೇದು ಅದರ ಮೇಲೆ ಬಂದಾಗೆಲ್ಲೇ ಯಾವ್ದು ಬರ್ತದೆ? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಅಂದ್ರೆ ಅಲ್ಲೇ ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳು. ಇದು ಗಂಟಲ ಭಾಗದಲ್ಲಿ ಇರುತ್ತದೆ. ಥೈರಾಯ್ಡ್ ಗ್ರಂಥಿ ಗಂಟಲ ಭಾಗದಲ್ಲಿ ಇರ್ತದೆ. ಇದು ಚಿಟ್ಟೆ ಆಕಾರದಲ್ಲಿ, ಬಟರ್ಫ್ಲೈ ಆಕಾರದಲ್ಲಿ ಇರುತ್ತದೆ. ಇದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಇದು ಥೈರಾಕ್ಸಿನ್ ಎಂಬ ಹಾರ್ಮೋನ್ ಅನ್ನ ಸ್ರವಿಸುವುದರಿಂದ ನಮ್ಮ ಅಯೋಡಿನ್, ನಮ್ಮ ದೇಹಕ್ಕೆ ಬೇಕಾಗುವಂತ ಅಯೋಡಿನ್ ಅನ್ನ ಇದು ಒದಗಿಸುತ್ತದೆ. ಆದ್ದರಿಂದ ಅಯೋಡಿನ್ ಕೊರತೆಯಿಂದ ಆಗುವಂತ ಥೈರಾಯ್ಡ್ ಅಂದ್ರೆ ಗಳಗಂಡ ರೋಗ ಅಂತ ಕರೀತಾರೆ. ಅದಕ್ಕೆ ಥೈರಾಯ್ಡ್ ಈಗ ಸಾಮಾನ್ಯವಾಗಿ ಬಿಟ್ಟಿದೆ ಅದು ಥೈರಾಯ್ಡ್. ಅದು ಹೆಚ್ಚಿಗೆ ಇದು ದೈಹಿಕ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ಗ್ರಂಥಿ ಆಗಿರುವುದರಿಂದ ಈ ಗ್ರಂಥಿ ಏನಾದರೂ ಸ್ರವಿಸುವಿಕೆ ಹೆಚ್ಚು ಕಡಿಮೆ ಆದಲ್ಲಿ ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮವನ್ನ ಇದು ಬೀರುತ್ತದೆ. ಇದು ಗುಣಲಕ್ಷಣ ಎಂದು ಸಂಬಂಧಿಸಿದಾಗಿರುವುದ ಹೆಚ್ಚು ಸ್ರವಿಸಿಕೆ. ಇದು ಥೈರಾಯ್ಡ್ ಏನು ಸ್ರವಿಸುವುದು ಹೆಚ್ಚಿಗೆ ಆದಾಗ ನಮ್ಮ ಏನು ಬಾಡಿ ತೆಳ್ಳಗಾಗುತ್ತದೆ. ಇದು ಸ್ರವಿಸುವಿಕೆ ಕಡಿಮೆ ಆದಾಗ ಅವರು ನಮ್ಮ ಏನು ದೇಹದ ಆರೋಗ್ಯದಲ್ಲಿ ದಪ್ಪಗಾಗುವಂತ ನಾವು ಪ್ರವೃತ್ತಿ ನೋಡ್ತೇವೆ. ಅಂದ್ರೆ ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂತಂದ ನಾವು ಎಲ್ಲಾರ್ದು ಕೇಳ್ತೇವಲ್ಲ, ಅದು ಅದರಲ್ಲಿ 2 ಬಗೆ. ಹೆಚ್ಚು ಸ್ರವಿಸಿದ್ರು ಕೂಡ ತೊಂದರೆ, ಕಡಿಮೆ ಸ್ರವಿಸಿದ್ರು ಕೂಡ ನಮಗೆ ತೊಂದರೆ. ಅದು ಯಾವಾಗ್ಲೂ ಸಕ್ರಿಯ ಇರ್ಬೇಕು ಮತ್ತೆ ಸಮಸ್ಥಿತಿಯಲ್ಲಿ ಇರ್ಬೇಕು ಅಂತ ನಾವು ಯಾವಾಗ್ಲೂ ಅದನ್ನ ನೋಡ್ಕೋಬೇಕು. ಆ ರೀತಿ ಥೈರಾಕ್ಸಿನ್ ಅಂತ ಈಗ ಟ್ಯಾಬ್ಲೆಟ್ ಕೊಡ್ತಾರೆ ಥೈರಾಯ್ಡ್ಗೆ. ಯಾಕಂದ್ರೆ ಅದು ಇದಾಗ್ಬೇಕಂದ್ರೆ ಅದನ್ನ ನಾವು ಮಾಡೋದ್ರಿಂದ ವೈದ್ಯಕೀಯ ಮಾಡೋದಲ್ಲದೆ ನಾವು ನಮ್ಮಲ್ಲೇ ನಮ್ಮ ಗ್ರಂಥಿಗಳನ್ನ ಸಕ್ರಿಯಗೊಳಿಸ್ಕೊಳ್ಳೋದ್ರಿಂದ, ಆ ಪಾಯಿಂಟ್ಗಳನ್ನ ಸಕ್ರಿಯಗೊಳಿಸೋದ್ರಿಂದ, ಆ ಮುದ್ರೆಗಳನ್ನ ಪಾಲನೆ ಮಾಡೋದ್ರಿಂದ ಕೂಡ ನಾವು ಆ ಸ್ರವಿಸುವಿಕೆಯನ್ನ ನಾವು ಸಮಚೋಚಿತಗೊಳಿಸಬಹುದು. ಇದು ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ ವಿಶುದ್ಧಿ ಚಕ್ರ. ದೇಹದಲ್ಲಿದ್ದ ವಿಷವನ್ನ ಅದು ತೆಗೆದುಹಾಕಿ ನಮಗ ಆರೋಗ್ಯವನ್ನ ಕಾಪಾಡಲು ತುಂಬಾ ಸಹಾಯಕವಾಗಿದೆ. ಗಾಳಿಯ ಅಂಶವನ್ನು ನಿಯಂತ್ರಿಸುವುದಲ್ಲದೆ ನಮ್ಮ ಶ್ವಾಸಕೋಶದ ಶ್ವಾಸನಾಳದ ತೊಂದರೆಗಳನ್ನು ಕೂಡ ಅದು ನಿವಾರಿಸುತ್ತದೆ. ಸರಿಯಾದ ಕಾರ್ಯನಿರ್ವಹಣೆಯಿಂದ ಪ್ರೀತಿ, ಉನ್ನತ ಚಿಂತನೆ, ಏಕಾಗ್ರತೆ, ಸ್ವಯಂ ನಿಯಂತ್ರಣ, ನಿಸ್ವಾರ್ಥತೆ, ಅತ್ಯುನ್ನತ ಮೇಲಸ್ತರದ ಗುಣಗಳನ್ನ ನಾವು ಬೆಳೆಸಿಕೊಳ್ಳಲಿಕ್ಕೆ ಇದು ತುಂಬಾ ಸಹಾಯಕವಾಗಿದೆ. ಆಕಾಶ ತತ್ವ ಹೆಚ್ಚಾಗಿ ಚೈತನ್ಯ ಶಕ್ತಿಗೆ ಕಾರಣವಾಗಿರುತ್ತದೆ. ಹಂಗಾರೆ ಈ ಮುದ್ರೆಯನ್ನ ನಾವು ಈ ನಮ್ಮ ಗ್ರಂಥಿಯನ್ನ, ಥೈರಾಯ್ಡ್ ಗ್ರಂಥಿಯನ್ನ ಉದ್ದೀಪನಗೊಳಿಸ್ಕೊಳ್ಳಿಕ್ಕೆ ಪಾಯಿಂಟ್ ನಂಬರ್ 8 ನಾವು ಪ್ರೆಸ್ ಮಾಡ್ಬೇಕು. ನಮ್ಮ 2 ಕೈಗಳಲ್ಲೇ ಪಾಯಿಂಟ್ ನಂಬರ್ 8 ಎಲ್ಲಿ ಬರ್ತದೆ? ಹೆಬ್ಬೆರಳು ಕೊನೆಯ ಅಂಚಿನಲ್ಲಿ ಅಂಗೈ ಕೆಳಭಾಗದಲ್ಲಿ ಪಾಯಿಂಟ್ ನಂಬರ್ 8 ಇರ್ತದೆ. ಇದನ್ನ ಈ ಪಾಯಿಂಟ್ ಅನ್ನ ಪ್ರೆಸ್ ಮಾಡೋದ್ರಿಂದ ಆಳವಾಗಿ 10 ರಿಂದ 15 ನಿಮಿಷ 5 ನಿಮಿಷ ನಾವು ಇದನ್ನ 2 ಕೈಗಳಲ್ಲಿ ಪ್ರೆಸ್ ಮಾಡಿ ಈ ಥೈರಾಯ್ಡ್ ಗ್ರಂಥಿಯನ್ನ ಆಕ್ಟಿವ್ಗೊಳಿಸ್ಬೇಕು. ಅದೇ ರೀತಿ ಈ ಗ್ರಂಥಿಗೆ ಸಂಬಂಧಿಸಿದ ವಿಶುದ್ಧಿ ಚಕ್ರವನ್ನ ನಾವು ಉದ್ದೀಪನಗೊಳಿಸ್ಬೇಕು, ಸಕ್ರಿಯಗೊಳಿಸ್ಬೇಕು, ಸಮತೋಚನಗೊಳಿಸ್ಬೇಕಂತಂದ್ರೆ ಆಕಾಶ ಮುದ್ರೆಯನ್ನ ನಾವು ಹಾಕ್ಬೇಕು. ಆಕಾಶ ಮುದ್ರೆ ಹಾಕಿ ಆಕಾಶ ತತ್ವದ ಮಧ್ಯದ ಬೆರಳನ್ನ ಅಗ್ನಿ ತತ್ವದ ಹೆಬ್ಬೆರಳು ಮೃದುವಾಗಿ ಸ್ಪರ್ಶಿಸ್ಬೇಕು. ಈ ರೀತಿ ಆಕಾಶ ತತ್ವದ ಮಧ್ಯದ ಬೆರಳು ಅಗ್ನಿ ತತ್ವ ಹೆಬ್ಬೆರಳನ್ನು ಸೇರಿಸಿ ಈ ರೀತಿ ಮೃದುವಾಗಿ ಸ್ಪರ್ಶಿಸಿ ನಮ್ಮ ತೊಡೆ ಮೇಲೆ ಇಟ್ಟುಕೊಂಡು 10 ರಿಂದ 15 ನಿಮಿಷ ನಾವು ಈ ಮುದ್ರೆಯನ್ನು ಹಾಕೋದ್ರಿಂದ ಕೂಡ ನಮ್ಮ ವಿಶುದ್ಧಿ ಚಕ್ರ ಸಕ್ರಿಯಗೊಂಡು ಥೈಮಸ್ ಗ್ಲ್ಯಾಂಡ್ಗೂ ಕೂಡ ಅದು ಏನು ಹಾರ್ಮೋನುಗಳನ್ನ ಸರಿಯಾಗಿ ಸ್ರವಿಸಲು ಕಾರಣವಾಗುತ್ತದೆ. ಕ್ಯಾಲ್ಸಿಯಂ ಪ್ರಮಾಣವನ್ನ ಸಮತೋಲನ ಆಗುತ್ತದೆ. ನಮ್ಮ ಮೂಳೆಗಳಲ್ಲಿ ಬಳ್ಳೆಗೊಳ್ಳಲು, ನಮ್ಮ ಧ್ವನಿ ತರಂಗ ಅಂದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಸರಳಗೊಳ್ಳಲು ಇದು ತುಂಬಾ ಸಹಾಯಕವಾಗಿದೆ. ನಂತರ 6ನೇದು ಪೀನೇಲ್ ಗ್ಲ್ಯಾಂಡ್. ಈ ಗ್ರಂಥಿಯು ತಲೆಯ ಭಾಗದಲ್ಲಿ ಇರುತ್ತದೆ. ಇದು ಮೆದುಳಿನ ಭಾಗದಲ್ಲಿ ಇರೋದ್ರಿಂದ ಇದಕ್ಕೆ
ಸಂಬಂಧಿಸಿದ ಚಕ್ರ ಯಾವ್ದಪ್ಪ ಅಂತಂದ್ರ ಆಜ್ಞಾ ಚಕ್ರ. ಈಗ ನಾವು 5ರವರೆಗೆ ಬಂದ್ವಿ, ಮೇಲಿಂದು ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಆಗೋದ್ರಿಂದ ಇದು ಮೆಲೋಟಿನಿನ್ ಎಂಬ ಹಾರ್ಮೋನ್ ಅನ್ನ ಸ್ರವಿಸುತ್ತದೆ. ಇದನ್ನ ಸಕ್ರಿಯಗೊಳಿಸಲು ಪಾಯಿಂಟ್, ಯಾವ ಪಾಯಿಂಟ್ ಅಪ್ಪ ಅಂದ್ರೆ 4. ನಮ್ದು ಹೆಬ್ಬೆರಳಿನ ಮೊದಲನೇ ಗಂಟಿರುತ್ತೆ, ಅದ್ರ ಮೇಲ್ಗಡೆ ಪಾಯಿಂಟ್ ನಂಬರ್ 4 ಇರುತ್ತೆ. ಆ ಪಾಯಿಂಟ್ ಅನ್ನ ನಾವು ಆಳವಾಗಿ ಪ್ರೆಸ್ ಮಾಡೋದ್ರಿಂದ ನಾವು ಪೀನೇಲ್ ಗ್ಲ್ಯಾಂಡ್ ಅನ್ನ ನಾವು ಸಕ್ರಿಯಗೊಳಿಸಬಹುದು. ಅದೇ ರೀತಿ ಆಜ್ಞಾ ಚಕ್ರಕ್ಕೆ ಸಕ್ರಿಯಗೊಳಿಸಲು ಪ್ರತಿದಿನ 10 ನಿಮಿಷ ಹಾಕಿನಿ ಮುದ್ರೆಯನ್ನ ನಾವು ಮಾಡ್ಬೇಕು. ಹಾಕಿನಿ ಮುದ್ರೆಯಿಂದ ಈಗಾಗಲೇ ಸಾಕಷ್ಟು ಬಾರಿ ಗುರುಜಿ ಹೇಳಿದ್ದಾರೆ, ನಮ್ಮ ಪಂಚಭೂತ ತತ್ವಗಳು ಎಲ್ಲ ಸೇರ್ಬೇಕು. ಎರಡೂ ಕೈಗಳನ್ನ, ತುದಿಗಳನ್ನ ಮೃದುವಾಗಿ ಸ್ಪರ್ಶಿಸಿ ಪಂಚಭೂತ ತತ್ವಗಳನ್ನ ಎರಡು ಕೊಡೋದ್ರಿಂದ ನಮ್ಮ ಆಜ್ಞಾ ಚಕ್ರ ಸಕ್ರಿಯಗೊಳಿಸ್ತದೆ. ಅದರಿಂದ ಇದನ್ನ ಈ ರೀತಿ ಹಾಕೊಂಡು ನಾವು ಗಂಟಲ್ ಭಾಗದಲ್ಲಿ ಇಟ್ಕೋಬೇಕು, ಅಥವಾ ತೊಡೆ ಮೇಲೆ ಇಟ್ಕೊಂಡು 10ರಿಂದ 15 ನಿಮಿಷಗಳ ಈ ಮುದ್ರೆಯಲ್ಲಿ ಇರುವುದರಿಂದ ನಾವು ಧ್ಯಾನ ಮಾಡೋದ್ರಿಂದ ಇಲ್ಲಿಯೂ ಕೂಡ ಇದು ಮುದ್ರೆನ ಹಾಕೊಂಡು ಮಾಡಬಹುದು. ಇದು ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಹೊಂದಲು ಈ ಮುದ್ರೆ ತುಂಬಾ ಸಹಾಯಕವಾಗಿದೆ. ಇದು 6ನೇ ಗ್ಲ್ಯಾಂಡ್ ಅಂತೂ. ಇನ್ನ 7ನೇದು ಅದು ಪಿಟ್ಯುಟರಿ ಗ್ಲ್ಯಾಂಡ್. 7ನೇದ್ದು ಏನು, ಈಗ ನಾವು ಚಕ್ರಗಳ ಮೂಲಕ ಬಂದಾಗ 7ನೇದ್ದು ಸಹಸ್ರಾರ ಚಕ್ರ, ಗ್ರಂಥಿಗಳನ್ನ ನೋಡಿದಾಗ ಇಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್. ಈ ಗ್ರಂಥಿ ಕೂಡ ನಮ್ಮ ತಲೆ ಭಾಗದಲ್ಲಿ ಇರುತ್ತದೆ. ಇದಕ್ಕೆ ಸಹಸ್ರಾರ ಚಕ್ರಕ್ಕೆ ಇದು ಸಮಾನವಾಗಿದೆ ಈ ಗ್ರಂಥಿ. ಉಳಿದ ಗ್ರಂಥಿಗಳನ್ನು ಈ ಗ್ರಂಥಿ ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಗ್ರಂಥಿಗಳ ರಾಜ ಅಂತ ಕರೀತಾರೆ. ಮಾಸ್ಟರ್ ಗ್ಲ್ಯಾಂಡ್ ಯಾಕಂದ್ರೆ ಎಲ್ಲಾ ಇನ್ನು ಉಳಿದ ಗ್ರಂಥಿ 6 ಗ್ರಂಥಿಗಳನ್ನ ಇದು ಕಂಟ್ರೋಲ್ ಮಾಡೋದ್ರಿಂದ ಇದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಗ್ರಂಥಿಯಿಂದ ಬಿಡುಗಡೆಯ ಹಾರ್ಮೋನುಗಳು, ಬೆಳವಣಿಗೆ ಹಾರ್ಮೋನುಗಳು, ನಮಗೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ, ಬೆಳವಣಿಗೆ ಆಗ್ಲಿಕ್ಕೆ ಇಲ್ಲಿ ಇದು ಸ್ರವಿಸುವಂತ ಹಾರ್ಮೋನುಗಳು ತುಂಬಾ ಅವಶ್ಯಕವಾಗಿದೆ. ನಾವೆಲ್ಲ ಕೇಳಿದ್ವಿ, ಈಗ ಬೆಳವಣಿಗೆ ವಯಸ್ಸು 21 ವರ್ಷದ ಮಟ್ಟ ಬೆಳವಣಿಗೆ ಅಂತ ನಾವು ಎಲ್ಲ ಆಡು ಮಾತಿನಲ್ಲಿ ಕೇಳ್ತೇವೆ. 21 ವರ್ಷದ ನಂತರ ಅವ್ರ ಬೆಳವಣಿಗೆ ಆಗುದಿಲ್ಲ, 21 ವರ್ಷದವರೆಗೆ ಬೆಳೀತಾರಂದು. ಅಂದ್ರೆ ಮಕ್ಕಳಲ್ಲಿ ಇದು 21 ವರ್ಷದ ನಂತರ ವಯಸ್ಸಿನವರಿಗೆ ಮಾತ್ರ ಆಗುತ್ತೆ ಅಂತ. ಈ ಹಾರ್ಮೋನು ಮನುಷ್ಯ ಹುಟ್ಟಿನಿಂದ 21 ವರ್ಷದವರೆಗೆ ಮಾತ್ರ ಸ್ರವಿಸುತ್ತದೆ. ಅಲ್ಲಿವರೆಗೆ ಮಾತ್ರ ದೇಹ ಬೆಳವಣಿಗೆ ಆಗುತ್ತದೆ ಅನ್ನೋದನ್ನು ನಾವು ಈಗಾಗಲೇ ಆಡು ಭಾಷೆಯಲ್ಲಿ ಎಲ್ಲರೂ ಹಿರಿಯರು ಮಾತಾಡೋದನ್ನ ಕೇಳಿದ್ದೇವೆ. ಈ ಗ್ರಂಥಿಯು ಹೆಚ್ಚು ಸ್ರವಿಸಿದಲ್ಲಿ ದೈತ್ಯತೆ, ಅಂದ್ರೆ ಇದು ಹೆಚ್ಚು ಸ್ರವಿಸಿದ ಏನ್ ಮಾಡ್ತಾರೆ, ಹೆಚ್ಚು ಎತ್ತರವಾಗ್ತಾರೆ. ಏನ್ ಎತ್ತರವಾದವ್ರು ನೋಡ್ತೇವಲ್ಲ, ಅವರು ಅಲ್ಲಿ ಇದು ಹೆಚ್ಚು ಸ್ರವಿಸಿ ಇರುವುದರಿಂದ ಅವರು ದೈತ್ಯತೆ ದೇಹವನ್ನು ಹೊಂದಿರ್ತಾರೆ. ಕಡಿಮೆ ಸ್ರವಿಸಿದಾಗ ಕುಬ್ಜತೆ ಅಂದ್ರೆ ಗಿಡ್ರಾಗಿರ್ತಾರೆ. ಅಲ್ಲಿ ಸ್ರವಿಸಕ್ಕೆ ಕಡಿಮೆ ಆಗಿರ್ತದೆ. ಅಂದ್ರೆ ಅದು ಕಡಿಮೆ ಸ್ರವಿಸಿದ್ರು ಎತ್ತರ, ಕಡಿಮೆ ಗಿಡ್ಡರಾಗ್ತಾರೆ. ಹೆಚ್ಚಿಗೆ ಸ್ರವಿಸೋದ್ರಿಂದ ಎತ್ತರ ದೇಹವನ್ನು ಪಡೆಯಲು ಇದು ತುಂಬಾ ಕಾರಣವಾಗಿರ್ತದೆ. ಇದು ಮೆಲಾನಿನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುವುದರಿಂದ ಸೂರ್ಯನ ಬಿಸಿಲಿನಿಂದ ಆಗುವ, ನಮ್ಮ ದೇಹದ ಮೇಲೆ ಸೂರ್ಯನ ಬಿಸಿಲಿನಿಂದ ಆಗುವಂತ ತಾಪಮಾನ ಕ್ಷಕಿರಣಗಳಿಂದ ಆಗುವಂತ ತೊಂದರೆಯನ್ನ ಇದು ತಡೆಗಟ್ಟುತ್ತದೆ. ನಮ್ಮ ಚರ್ಮದ ರಕ್ಷಣೆಯನ್ನ ಮಾಡುತ್ತದೆ. ಈ ಗ್ರಂಥಿಯನ್ನ ಸಕ್ರಿಯಗೊಳಿಸಿಕೊಳ್ಳಿಕ್ಕೆ, ಈ ಗ್ರಂಥಿಯನ್ನ ನಾವು ಬೇಕಲ್ಲ, ಮತ್ತೆ ನಮ್ಮ ಸಮತೋಲನ ಇರ್ಬೇಕು, ನಾವು ದೇಹ ತುಂಬಾ ಆರೋಗ್ಯ ಬೇಕು, ನಮ್ಮ ಚರ್ಮದ ಆರೋಗ್ಯ ಇರ್ಬೇಕಂತಂದ್ರೆ ಪಾಯಿಂಟ್ ನಂಬರ್ 8, ಅದೇ ಹೆಬ್ಬೆರಳು ಈಗ 4 ಪಾಯಿಂಟ್ ತೋರಿಸಿದ್ನ, ಅದರ ಮೇಲ್ಗಡೆ ಹೆಬ್ಬೆರಳು ಮೇಲ್ಗಡೆ ಮೆದುಳಿನ ಭಾಗ ಇರುವುದರಿಂದ ಪಾಯಿಂಟ್ ನಂಬರ್ 33 ಅಲ್ಲಿ ನಾವು ಆಳವಾಗಿ ಪ್ರೆಸ್ ಮಾಡಬೇಕು. 2 ಕೈಗಳಲ್ಲಿ ಪ್ರೆಸ್ ಮಾಡ್ಕೊಂಡು ಇದನ್ನ ಈ ಗ್ರಂಥಿಯನ್ನ ಸಮತೋಲಿತಗೊಳಿಸ್ಬೇಕು. ನಂತರ ಇದು ಅಕ್ಯುಪ್ರೆಷರ್ ಪಾಯಿಂಟ್ ಆಯ್ತು. ನಂತರ ಸಹಸ್ರಾರ ಚಕ್ರ, ಇದನ್ನ ನಾವು ಧ್ಯಾನ ಮುದ್ರೆ ಮಾಡುವುದ ಮೂಲಕ ಧ್ಯಾನ ಮಾಡುವಾಗಲೂ ಮಾಡಬಹುದು. ಪುರುಷರು ಬಲಗೈಯನ್ನ ಮೇಲ್ ಮಾಡಿ ಈ ರೀತಿ ಒಂದು ಕೈ ಮೇಲೆ ಒಂದು ಹಾಕಿಕೊಂಡು ಈ ರೀತಿ, ಮಹಿಳೆಯರಿದ್ರೆ ಎಡಗೈ ಮೇಲಿರ್ಬೇಕು, ಪುರುಷರಿದ್ರೆ ಬಲಗೈ ಮೇಲೆ ಮಾಡಿ ಈ ಬೆರಳುಗಳು, ಹೆಬ್ಬೆರಳು ಮಾತ್ರ ಇಲ್ಲಿ ಸೇರ್ಬೇಕು. ಈ ರೀತಿ ಹಿಂಗೆ ಈ ರೀತಿ ಸೇರಿಸಿ ನಾವು ಧ್ಯಾನ ಮಾಡುವಾಗಲೂ ಕೂಡ ಈ ಮುದ್ರೆಯನ್ನು ಹಾಕಿಕೊಂಡು ಕೂಡ್ಬೋದು. ಅಥವಾ ಹಾಗೆ ಕೂತಾಗ ನಮ್ಮ ಈ ರೀತಿ ಮುದ್ರೆ ಹಾಕಿ ತೊಡೆ ಮೇಲೆ ಇಟ್ಕೊಂಡು 10 ನಿಮಿಷಗಳವರೆಗೆ ಮುದ್ರೆ ಹಾಕೋದ್ರಿಂದ ಒಂದಕ್ಕೊಂದು ಇಲ್ಲಿ, ಯಾಕಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಇಲ್ಲಿ ಇರ್ತದೆ, ನಮ್ಮ ದೇಹದ ಮೆದುಳಿನ ಅಂತ ಹೇಳಿದಲ್ಲ, ಇವೆರಡು ಗ್ಲ್ಯಾಂಡ್ ಇಲ್ಲಿ ಕೂಡುವುದ್ರಿಂದ ಅದು ಸ್ರವಿಸಕ್ಕೆ ತುಂಬಾ ಆಗಿ ನಾವು ಆಧ್ಯಾತ್ಮಿಕವಾಗಿ ಮುನ್ನಡೆಯಲು ತುಂಬಾ ಇದು ಸಹಾಯಕವಾದ ಮುದ್ರೆ ಆಗಿರುತ್ತದೆ. ಇದು ಎಲ್ಲ ಹಾರ್ಮೋನುಗಳನ್ನು ಉತ್ಪಾದಿಸಲು ಸಹಾಯಕವಾಗುತ್ತದೆ. ನಂತರ ಈ ಗ್ರಂಥಿ ಅಥವಾ ಸಹಸ್ರಾರ ಚಕ್ರ ಅಸಮತೋಲನದಿಂದ ಮಾನಸಿಕ ತೊಂದರೆ, ಬುದ್ಧಿಮಾಂದ್ಯತೆ, ಈ ರೀತಿ ಮಕ್ಕಳಲ್ಲಿ ಓದೋ ಅಭ್ಯಾಸ ಕಡಿಮೆ ಆಗೋದು, ಇದೆಲ್ಲಕ್ಕೂ ಕಾರಣ ಆಗುತ್ತದೆ. ಆದ್ರಿಂದ ಈ ಮುದ್ರೆಯನ್ನ ನಾವು ಧ್ಯಾನ ಮುದ್ರೆಯನ್ನು ಹಾಕೋದ್ರಿಂದ
ಮಕ್ಕಳಲ್ಲಿರುವಂತ ಬುದ್ಧಿಮಾಂದ್ಯತೆಯನ್ನು ಕಡಿಮೆ ಮಾಡಬಹುದು, ನೆನಪಿ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬಹುದು. ಇವೆಲ್ಲ ಕಾರಣಗಳು ಈ ಮುದ್ರೆಯನ್ನ ಮಾಡಿದ ಮೇಲೆ. ಇವೆಲ್ಲ ಮುದ್ರೆ ಹೇಳಿದಲ್ಲ, ಇವೆಲ್ಲ ಮುದ್ರೆಯನ್ನ ಮಾಡಿದ ನಂತರ ಲಾಸ್ಟ್ ಪ್ರಾಣ ಮುದ್ರೆಯನ್ನ ನೀವು ಕಂಪಲ್ಸರಿ ಮಾಡ್ಬೇಕು. ಯಾವುದೇ ಮುದ್ರೆ ಹಾಕಿದ ನಂತರ ಪ್ರಾಣ ಮುದ್ರೆ ಮಾಡ್ಬೇಕು. ನಂತರ ಇವೆಲ್ಲ ಗ್ರಂಥಿಗಳನ್ನ ಸಕ್ರಿಯಗೊಳಿಸ್ಕೊಂತ ಲಿಂಪ್ ಪ್ಲಾಂಟ್ ಅನ್ನ ನೀವು ಪ್ರೆಸ್ ಮಾಡ್ಕೊಳ್ಳೋದು ಕಡ್ಡಾಯವಾಗಿ ಮಾಡ್ಲೇಬೇಕು. ಅಂದ್ರೆ ಇವೆಲ್ಲ ಸಕ್ರಿಯಗೊಳಿಸ್ಕೊಂಡ ಲಿಂಪ್ ಪ್ಲಾಂಟ್ ಅಂತಂದ ನಮ್ಮ ಮಣಿಕಟ್ಟೆ 2 ಬೆಟ್ ಕೆಳಗಡೆ ಅಲ್ಲೇ 14ನೇ ಪಾಯಿಂಟ್ ಲಿಂಪ್ ಪ್ಲಾಂಟ್ ಇರುತ್ತೆ. ಅದನ್ನ ನೀವು ಆಳವಾಗಿ ಪ್ರೆಸ್ ಮಾಡ್ಕೊಂಡು ನಮ್ಮ ಗ್ರಂಥಿಗಳನ್ನ ಇದು ಮಾಡ್ಬೇಕು. ಮತ್ತ ಮುದ್ರೆಗಳಲ್ಲಿ ಪ್ರಾಣ ಮುದ್ರೆಯನ್ನು ಹಾಕೊಂಡು ಈ ರೀತಿ ಮಾಡೋದ್ರಿಂದ ನಮ್ಮ ಗ್ರಂಥಿಗಳು ಆಕ್ಟಿವ್ ಆಗ್ತವೆ, ನಮ್ಮ ಚಕ್ರಗಳು ಆಕ್ಟಿವ್ ಆಗುತ್ತವೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ನೀವೆಲ್ಲ ತಿಳಿಸ್ಕೊಟ್ರಿ ಜ್ಞಾನ. ಸೊ ಪ್ರತಿಯೊಂದು ನೀವು ಇಂದಿನ ವಿಡಿಯೋ ನೀಟಾಗಿ ನೋಡ್ಕೊಂಡು, ಇಂದಿನ PDF ಕಲಿಸಿದ್ವಿ ಇದ್ರ ಬಗ್ಗೆ, ಅದೆಲ್ಲ ನೀಟಾಗಿ ನೋಡ್ಕೊಂಡು ಚೆನ್ನಾಗಿ ಹೇಳಿದ್ರಿ. ಪ್ರತಿಯೊಂದು ಗ್ರಂಥಿ ಬಗ್ಗೆ ವಿವರವಾಗಿ ಹೇಳಿದ್ರಿ. ಸೊ ಅದಕ್ಕೂ ಬೇಕಾಗಿರುವಂತ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಮತ್ತೆ ಮುದ್ರಾ, ಮತ್ತೆ ಅದು ಏನೇನ್ ಮಾಡತ್ತೆ, ಅದು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸಿದ್ರೆ ಏನಾಗತ್ತೆ, ಅಂದ್ರೆ ಸಮತೋಲನ ಆಗಿದ್ರೆ ಹೆಚ್ಚು ಆದ್ರೆ ಏನಾಗತ್ತೆ, ಕಡಿಮೆ ಆಗ ಏನಾಗ್ತದೆ, ಎಲ್ಲಾನು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬರು ಇದರಲ್ಲಿ ಈ ರೀತಿಯಲ್ಲಿ ಮರಣ ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ಈಗ ನೋಡಿ, ನೀವು ಹೇಳಿದಕ್ಕೂ ಇಲ್ಲಿರೋಂಥ ಪ್ರತಿಯೊಬ್ಬರು ಮಾಸ್ಟರ್ ಮತ್ತೊಂದ್ಸರಿ ಮನ್ನಾ ಮಾಡ್ಕೊತಾರೆ. ಪ್ರಯತ್ನ ಪಟ್ಟಿದ್ದೇನೆ ಗುರುಜಿ ನಾನು ನೋಡಿ. ಅದೇ ಏನಾದ್ರೂ ಇದೇ ರೀತಿಯಲ್ಲಿ ನಾವು 365 ಡೇಸ್ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಇರುತ್ತೆ. ಪ್ರತಿಯೊಂದು ದಿವಸ ಪ್ರತಿಯೊಬ್ಬರು ಮಾಸ್ಟರ್ ಒಂದೊಂದು ಕಾನ್ಸೆಪ್ಟ್ ಅನ್ನು ನೀಟಾಗಿ ಓದ್ಕೊಂಡು ಕೇಳಿಸ್ಕೊಂಡು ನೋಟ್ಸ್ ಬರ್ಕೊಂಡು ಇಲ್ಲಿ ಬಂದು ಹೇಳ್ಬೇಕಾಗತ್ತೆ. ಓಕೆ, ತುಂಬಾ ಸಂತೋಷ. ಥ್ಯಾಂಕ್ ಯು. ರೈಟ್. ಸೊ ಅನಿಸಿಕೆ ಮತ್ತೆ ಪ್ರಶ್ನೆಗಾರ ಮಾತಾಡಿ ಅಶ್ವಿನಿ. ಮೇಡಮ್, ತುಂಬಾ ಧನ್ಯವಾದಗಳು ನಿಮ್ಗೆ. ಒಂದೊಂದು ವಿಚಾರನು ನೀವು ಎಳೆಯಾಗಿ ಬಿಡಿಸಿದ್ರಿ, ಯಾವುದು ಎಲ್ಲೂ ಮಿಸ್ ಮಾಡ್ಲಿಲ್ಲ. ನಮ್ಮ ಗುರುಗಳಿಗೆ ಇದೇನೆ ಎಕ್ಸ್ಪೆಕ್ಟೇಷನ್, ಈ ತರ ಮಾಸ್ಟರ್ಸ್ ಆಗಿ ತಯಾರಾಗ್ಬೇಕು ಅನ್ನೋದನ್ನ ನೀವು ಇವತ್ತು ಸಾಬೀತುಪಡಿಸಿದ್ರಿ ಅಂತ ಹೇಳ್ತಾ, ಮಾಸ್ಟರ್ಸ್ ಯಾರಾದ್ರೂ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ವ್ಯಕ್ತಪಡಿಸೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮೊದಲನೇದಾಗಿ ಮಲ್ಲಪ್ಪ ನಾಯ್ಕ ಸರ್. ಎಸ್ ಸರ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಂದ ಮೇಡಮ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಾವು ಸರ್ ತಮ್ಮ ಅನುಪಸ್ಥಿತಿಯಲ್ಲಿ 4 ದಿನಗಳ ಕಾಲ ಈ ಕಾರ್ಯಕ್ರಮ ಹೇಗೆ ನಡೀತು ಅಂತ ತಮ್ಮ ಗಮನಕ್ಕೆ ತರೋದು ಬಹಳ ಇಲ್ಲಿ ಒಳ್ಳೆಯದು ಅಂತ ನಾನು ಭಾವಿಸ್ತಾ, ಆಗ್ಲೇ ನಾನು ಹೇಳಕ್ಕಾಗ್ಲಿಲ್ಲ. ನಿಜಕ್ಕೂ ನಿಮ್ಮ ಒಂದು ಗರಡಿಯಲ್ಲಿ ತಯಾರಾದ ಯಾರೇ ವ್ಯಕ್ತಿ ಇರ್ಲಿ, ಎಂಥ ಕೆಲಸ ಕೊಟ್ಟರು ಕೂಡ ಅದ್ಭುತವಾಗಿ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಅಶ್ವಿನಿ ಮೇಡಮ್ನವ್ರು ನಿಜಕ್ಕೂ ನಾನು ಇಲ್ಲಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ನಾನೇ ಅಂತಲ್ಲ, ಎಲ್ಲಾ ಧ್ಯಾನಿಗಳು ಕೂಡ ಅವ್ರ ಅನಿಸಿಕೆ ನೇರವಾಗಿ ಹೇಳಿದ್ರು. ನಿಜಕ್ಕೂ ಗುರುಗಳು ಇಲ್ಲ ಅನ್ನೋ ಒಂದು ಕೊರತೆಯನ್ನ ಖಂಡಿತವಾಗ್ಲೂ ಅವ್ರು ನೀಗಿಸಿದ್ರು. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನ ಪ್ರಾರಂಭಿಸಿ, ವಿಶೇಷವಾಗಿ ಈ ಧ್ಯಾನ ಇದು ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನ ನೃತ್ಯ ಮಾಡೋದ್ರ ಮೂಲಕ, ಸಂಗೀತ ನೃತ್ಯವನ್ನ ಮಾಡೋದ್ರ ಮೂಲಕ ಎಲ್ಲರನ್ನು ಹುರಿದುಂಬಿಸ್ತಾ ಇದ್ರು ಸರ್. ತುಂಬಾ ಚೆನ್ನಾಗಿರ್ತಿತ್ತು. ಎಲ್ರು ಕೂಡ ನಾವು ಖುಷಿ ಪಟ್ವಿ. ಅದರ ಜೊತೆಗೆ ತ್ರಿವೇಣಿ ಮೇಡಮ್ನವರು ಮತ್ತು ಸಣ್ಣಗೌಡರು ಸರ್ ಕೂಡ, ಅವರಿಬ್ಬರು ಕೂಡ ಮತ್ತು ಪ್ರಾಣಾಯಾಮವನ್ನ ಬಹಳ ಅದ್ಭುತವಾಗಿ ನೆರವೇರಿಸಿಕೊಟ್ರು. ಇನ್ನು ವಿವಿಧ ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ಸಾಧಕರು ವಾಣಿ ಮೇಡಮ್ ಇರ್ಬಹುದು, ಉಮಾ ಮೇಡಮ್ ಇರ್ಬಹುದು, ಅಥವಾ ಹೀಗೆ ಎಲ್ಲ ಸಾಧಕರು ತಾವು ಸ್ವಾಧ್ಯಯನ ಮಾಡಿರ್ತಕ್ಕಂಥ ಅಂಶಗಳನ್ನ, ಹಾಗೆ ಯೋಗ ಗುರುಗಳು ನಾಗರಾಜ್ ಸರ್ ಅವ್ರದಂತೂ ಹೇಳಕ್ಕೆ ಸಾಧ್ಯ ಬಹಳಷ್ಟು ಇದೆ ಸರ್. ಹಾಕ್ತೀನಿ, ಬಹಳ ಅದ್ಭುತವಾಗಿ ವಿಷಯಗಳನ್ನ ಅವರು ಪತಂಜಲಿ ಮುನಿಗಳ ಒಂದು ಅಷ್ಟಾಂಗ ಯೋಗ ಮಾರ್ಗವನ್ನ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರು ಸರ್. ಅದ್ರ ಜೊತೆಗೆ ನಿನ್ನೆ ದಿನ ನಮಗೆ 2 ಅನುಲೋಮ ವಿಲೋಮ ಈ ಒಂದು ಕ್ರಿಯೆಗಳನ್ನ ಹೇಗ್ ಮಾಡ್ಬೇಕು ಅಂತ ನಮಗೆ ಕಲಿಸ್ಕೊಟ್ರು ಎಲ್ಲಾ ಧ್ಯಾನಿಗಳಿಗೂ. ಅವರು ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲಾ ಒಂದು ಏನು ಸಾಧಕರಿದ್ದಾರೆ ಇಲ್ಲಿ, ಇವತ್ತೇನು ಸ್ವಾಧ್ಯಯನ ಮಾಡಿದ್ರು, ಅವ್ರೆಲ್ರೂ ಕೂಡ ನಿಮ್ ಗರಡಿಯಲ್ಲಿ
ಯಾರು ಕೂಡ ನಾವೇನ್ ಕಡಿಮೆ ಇಲ್ಲ ಅನ್ನೋದನ್ನ, ಜೊತೆಗೆ ಗೀತಾ ನಾಯಕನಟ್ಟಿ ಅವರು ಕೂಡ ಪ್ರಪ್ರಥಮವಾಗಿ ಜ್ಞಾನಾಂಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಬಹಳ ಅದ್ಭುತವಾಗಿ ಜ್ಞಾನಾಂಚಿಕೆ ಕಾರ್ಯಕ್ರಮವನ್ನ ಶ್ವಾಸ ವಿಜ್ಞಾನ ಜ್ಯೋತಿ ಅನ್ನೋದನ್ನ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಸರ್. ಹಾಗೆ ಪ್ರತಿಯೊಬ್ರು ಕೂಡ ಇಲ್ಲಿ ಅದ್ಭುತ ಸರ್. ಅದೇನೋ ನಿಮ್ಮಲ್ಲಿ ಇರ್ತಕ್ಕಂತ ಅದ್ಭುತವಾದ ಶಕ್ತಿ ಅವರನ್ನ ಆವರಿಸ್ತೆ ಅಂತ ನಾನು ಕೂಡ ಭಾವಿಸ್ತಾ, ನಿಜಕ್ಕೂ ನನಗೂ ಇದು ಸಿಗ್ಲಿ, ನೀವು ಕೂಡ ನಿಮ್ಮ ಆತ್ಮ ನನ್ನಲ್ಲೂ ಕೂಡ ಲೀನವಾಗಿ ನನಗೆ ಆ ಶಕ್ತಿಯನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ಬೇಡ್ತಾ ಅವಕಾಶಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಮೇಡಮ್, ನಂದಾ ಮೇಡಮ್, ನಿಮಗೂ ಕೂಡ, ಅಶ್ವಿನಿ ಮೇಡಮ್ ನಿಮಗೂ ಕೂಡ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಎಷ್ಟೊಂದು ಧನ್ಯತಾ ಭಾವ. ಒಂದೊಂದು ಚಿಕ್ಕ ವಿಚಾರನೂ ನೀವು ಕೂಡ ಆಸ್ವಾದಿಸ್ತೀರಾ. ಅದೇನೆ ಬೇಕಾಗಿರೋದು. ಒಂದೊಂದು ಚಿಕ್ಕ ವಿಚಾರಗಳನ್ನ ನಾವು ಕೂಡ ಸಂತೋಷ ಪಡ್ಬೇಕಂತೆ. ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ ಅನ್ನೋಂತ ಮಾತನ್ನ ನಿಮ್ಮಿಂದ ನಾವು ಕಲಿಬೇಕು ಅಂತ ಹೇಳ್ತಾ, ನೀವು ಕೂಡ ಮಾಸ್ಟರ್ಸ್ ಆಗಿದ್ದೀರಾ, ಆಗ್ತಾ ಇದ್ದೀರಾ ಕೂಡ. ಥ್ಯಾಂಕ್ ಯು ಸರ್. ವಾಣಿ ಮೇಡಮ್. ಎಸ್ ಮೇಡಮ್. ಓಕೆ, ನಮಸ್ತೆ ಮೇಡಮ್. ನಂದಾ ಮೇಡಮ್ ಸರ್ ಹೇಳಿದ್ನೆಲ್ಲ ಒಂದ್ ಕಡೆ ಸಂಗ್ರಹಿಸಿ ತುಂಬಾ ಚೆನ್ನಾಗಿ ಹೇಳಿದ್ರು. ಕಲೆಕ್ಟಿವ್ ತುಂಬಾ ಚೆನ್ನಾಗಿತ್ತು ಸರ್. ಅದನ್ನ ತುಂಬಾ ಕ್ಲಾಸಲ್ಲಿ ಹೇಳಿದ್ದನ್ನ ಸಂಕ್ಷಿಪ್ತ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರು. ಆಮೇಲೆ ಇದು ಸರ್, ಈಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಈ ಅಲೋಪತಿನಲ್ಲಿ ಮೆಡಿಸಿನ್ ಕೊಡ್ತಾರಲ್ಲ, ಇದೇನಾ ಸರ್ ಅದು? ಹೌದಮ್ಮ, ಹೌದು, ಕರೆಕ್ಟ್. ಈ ಹಾರ್ಮೋನ್ಗಳು ಮೇಡಮ್ ಹೇಳಿದ್ರಲ್ಲ ಈಗ 141, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ಹೆಚ್ಚಿನ ಇದೆ. ಇನ್ನು ಹಲವಾರು ಹೇಳ್ಬೇಕಂದ್ರೆ ಹಂಡ್ರೆಡ್ಸ್ ಅಲ್ಲಿ 180 ಹೇಳ್ತಾರೆ. ಅಷ್ಟು ಹಾರ್ಮೋನ್ಗಳು ಉತ್ಪನ್ನ ಮಾಡೋದು ಈ ಎಲ್ಲಾ ಗ್ರಂಥಿಗಳು. ಈ ಗ್ರಂಥಿಗಳಿಗೆ ಮಾಸ್ಟರ್ ಗ್ಲ್ಯಾಂಡ್ ಆಗಿ ಪಿಟ್ಯೂಟರಿ ಗ್ಲ್ಯಾಂಡ್ ನಿರ್ವಹಿಸ್ತದೆ. ಆ ಪಿಟ್ಯೂಟರಿ ಗ್ಲ್ಯಾಂಡ್ ನಿರ್ವಹಣೆ ಅಂದ್ರೆ ಅದರಿಂದ ಇನ್ಸ್ಟ್ರಕ್ಷನ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಈ ಗ್ರಂಥಿಗಳು ಉತ್ಪನ್ನ ಮಾಡುವಂತ ಹಾರ್ಮೋನ್ಗಳಲ್ಲಿ ತಡ ಆಗತ್ತೆ, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ. ಸೊ ಒಂಥರ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಅವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನಿಮ್ಗೆ ಹಲವಾರು ಸಮಸ್ಯೆಗಳು, ದೇಹದಲ್ಲಿ ಬರುವಂತ ಮಾನಸಿಕ ಈ ದೈಹಿಕ ಅಸ್ವಸ್ಥಗಳಿಗೆ ಕಾರಣ ಓನ್ಲಿ ಈ ಗ್ರಂಥಿಗಳು ಮಾತ್ರನೇ. ಓಕೆ, ಅದನ್ನು ಪ್ರಧಾನವಾಗಿ. ಮತ್ತೆ ಇವತ್ತು ಏನ್ ಮಾಡ್ಬೇಕಂದ್ರೆ ಮೇಡಮ್, ನಂದಾ ಮೇಡಮ್, ಆ ಚಾರ್ಟ್ ಇದೆಲ್ಲ, ಆ ಚಾರ್ಟ್ ಗ್ರೂಪ್ ಅಲ್ಲಿ ಹಾಕಕ್ಕೆ ಪ್ರಯತ್ನ ಮಾಡಿ. ಇವತ್ತು ನೀವು ಟೀಚ್ ಮಾಡಿದ್ರಲ್ಲ, ಆಯ್ತು, ಇವತ್ತು ಟೀಚ್ ಮಾಡಿದ್ರಲ್ಲ, ನಾನು ಇದಕ್ಕೆ ಮುಂಚೆ ಈ ಚಾರ್ಟ್ಗಳನ್ನೆಲ್ಲ ಕಳಿಸ್ತಾ ಇದ್ದೆ, PDF ಜೊತೆ ಕಳಿಸ್ತಾ ಇದ್ದೆ. ಅದನ್ನ ತಗೊಂಡು ಆ ಪರ್ಟಿಕ್ಯುಲರ್ PDF ಅನ್ನ ಹಾಕಿ ಎಲ್ಲರೂ ನೋಡ್ತಾರೆ. ಯಾಕಂದ್ರೆ ಈಗ ಹಲವಾರು ಸುಮಾರು ಹೊಸ ಮಾಸ್ಟರ್ ಜಾಯ್ನ್ ಆಗಿದ್ದಾರೆ. ಸೊ ಆ ಚಾರ್ಟ್ ಹಾಕಿ ಮತ್ತೆ ಆ PDF ಬೇಕಂದ್ರೆ ಹಾಕಿ. ಈ ಗ್ರಂಥಗಳ ಬಗ್ಗೆ ವಿಪುಲವಾಗಿ ವಿವರವಾಗಿದೆ. ಅದು ಒಂದು PDF ಅಲ್ಲಿ ಇದೆಯಾ, 2 PDF, 3 PDF ಅಂತ ನೀವು ನೋಡ್ಕೊಳ್ಳಿ. ಅದು ಆಗ್ಬೋದು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಚಾರ್ಟ್ ಎಲ್ಲಾ ಗ್ರಂಥಿಗಳು, ಯಾವ ಗ್ರಂಥಿಗಳನ್ನು ಎಲ್ಲಿ ಲೊಕೇಟ್ ಮಾಡ್ಬೋದು, ಯಾವ ರೀತಿಯಲ್ಲಿ ಪ್ರೆಸ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗತ್ತೆ. ಓಕೆ, ಈಗ ವಿಡಿಯೋ ಅಲ್ಲಿ ಎಲ್ಲೇ ಎಷ್ಟೇ ಅಂದ್ರೆ ಪಿಕ್ಚರ್ ಅಲ್ಲಿ ಎಷ್ಟೇ ತೋರಿಸಿದ್ರೆ ಅರ್ಥ ಆಗಲ್ಲ. ಅವನ್ ಚಿತ್ರ ಇಟ್ಕೊಟ್ರೆ ಅವ್ರು ಯಾವ ಬೇಕಂದ್ರೆ ಅವಾಗ ರೆಫರ್ ಮಾಡ್ಕೋಬಹುದು. ಗ್ರೂಪ್ ಅಲ್ಲಿ ಕಳ್ಸ್ಕೊಡಿ. ರೈಟ್. ಎಸ್ ವಾಣಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಆ ಗುರು ಮಾತ್ರ ಸಾಧ್ಯನಂತೆ ಸರ್. ತನಗಿಂತ ಉತ್ತಮವಾಗಿ ಬೆಳೆದರ್ ನೋಡ್ ಸಂತೋಷ ಪಡೋದ್ ಪ್ರಪಂಚದಲ್ಲಿ 3 ಜನನಂತೆ: ತಂದೆ, ತಾಯಿ, ಗುರು. ಇನ್ನು ಉಳಿದು ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿರ್ಬೋದು, ಒಂದ್ ಸಣ್ಣ ಮಸ್ತರ ಅನ್ನೋದು ಅವರಲ್ಲಿ ಇರುತ್ತಂತೆ. ಗುರು ಮಾತ್ರ ತನಗಿಂತ ಉತ್ತಮವಾಗಿ ಬೆಳೆದಾಗ ಸಂತೋಷ ಪಡೋದು. ಅಂತಹ ಗುರುವಿನ ಗುಣ ನಿಮ್ಮಲ್ಲಿ ಬೇರೆ ಗುರುಗಳಿಗಿಂತಲೂ ಅದ್ಭುತವಾಗಿದೆ ಸರ್. ರಿಯಲಿ ನಾವು ನಿಮ್ಮ ಒಂದು ಸಾಂಗತ್ಯ ದೊರೆತಿದ್ಕೆ ನಾವು ಧನ್ಯವಾದನ ಅರ್ಪಿಸ್ತೀವಿ ಸರ್. ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸನ್ನೇಗೌಡ ಸರ್. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಂದಾ ಮೇಡಮ್ ಅವರು ಇವತ್ತು ಎಷ್ಟೊಂದು ಅದ್ಭುತವಾಗಿ ರಂಗನಾಥ್ ಗುರುಜಿ ಅವರು ವರ್ಷಗಳ ಕಾಲ ಹೇಳ್ಕೊಂಡ್ ಬಂದಿರ್ತಕ್ಕಂಥದ್ದು ಒಟ್ಟಾರೆ ಲೆಟರ್ಸ್ ಗಳ ಬಗ್ಗೆ, ಪ್ರತಿಯೊಂದು ಗ್ರಂಥಿಗಳ ಬಗ್ಗೆ, ಅವು ಸ್ರವಿಸ್ತಕ್ಕಂತ ರಸಸಾರಗಳ ಬಗ್ಗೆ ಎಷ್ಟೊಂದು ಸವಿಸ್ತಾರ ಕೊಟ್ರು. ನಿಜಕ್ಕೂ ಕೂಡ ಅಮೋಘ ಅಂತ ಹೇಳ್ಬೋದು. ಸಂಕ್ಷಿಪ್ತವಾಗಿತ್ತು, ವಿವರಣೆ ಚೆನ್ನಾಗಿತ್ತು. ಹ್ಯಾಟ್ಸ್ ಆಫ್ ಮೇಡಮ್ ನಿಮ್ಗೊಂದು. ಎಷ್ಟೊಂದು ತಾಳ್ಮೆಯಿಂದ ನೀವು ನಿಮ್ಮನ್ನ ನೋಡಿದ್ರೆ ಅಷ್ಟೊಂದು ವಿಷಯ ಕಲೆ ಹಾಕಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಟ್ ಇವತ್ತು 2 ಪ್ರೋಗ್ರಾಮ್ ಮಾಡಿದ್ರಿ ನೀವು. ಬೆಳಗಿನ ಒಂದು ಯೋಗಾಸನ ಮತ್ತು ಪ್ರಾಣಾಯಾಮ ಜೊತೆ ಇವತ್ತೊಂದು ಈ ವಿಶೇಷ ಸ್ವಾಧ್ಯಾಯ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದಿರಾ. ಅದ್ಭುತ, ಧನ್ಯವಾದ ಮೇಡಮ್. ಹೇಳ್ಬೇಕು ಅಂತಂದ್ರೆ ಬೇಕು ಮನುಷ್ಯಾಗ ಪ್ರತಿಯೊಂದು ಕೂಡ. ನಾವು ಸಂತೋಷ ಆದಾಗ
ದುಃಖ ಆದಾಗ ಬರ್ತಕ್ಕಂತ ದೇಹದಿಂದ ಬರ್ತಕ್ಕಂತ ಸ್ರವಿಸ್ತಕ್ಕಂತ ರಸಗಳು, ಕಣ್ಣೀರು ಬೇರೆ, ಅತಿ ದುಃಖ ಆದಾಗ ಬರ್ತಕ್ಕಂತ ಕಣ್ಣೀರ ಬೇರೆ, ಸಂತೋಷ ಆದಾಗ ಬರ್ತಕ್ಕಂತ ಕಣ್ಣಿನ ಅಂಚಿನಿಂದ ಬರ್ತಕ್ಕಂತ ಆನಂದ ಬಾಷ್ಪನೇ ಬೇರೆ. ಅವತ್ತು ಒಳಗಡ್ಡೆ ಹಚ್ಬೇಕಾದ್ರೆ ಕುತ್ಕೊಂಡಾಗ ಬರ್ತದಲ್ಲ ಆ ನೀರೇ ಬೇರೆ. ನೋಡಿ ಎಷ್ಟೊಂದು ವಿಧ, ಮೂರು ರಸಗಳು ಇಲ್ಲೇ ಬಂದ್ಬಿಟ್ಟು. ಹಂಗೆ ವಯಸ್ಸಿಗೆ ಅನುಗುಣವಾಗಿ ನಮ್ಮಲ್ಲಿ ಬರ್ತಕ್ಕಂತ ಹಾರ್ಮೋನ್ಸ್ ರಿಲೀಸ್ ಅಂತ ಹೇಳ್ತಾರೆ ನೋಡು. ಹೆಣ್ಣು ಮಕ್ಕಳಿಗೆ ಆಯಾ ವಯಸ್ಸಿಗೆ ಬರ್ತಕ್ಕಂತ ಹಾರ್ಮೋನ್ಸ್ ಇರ್ಬೋದು, ಗಂಡು ಮಕ್ಕಳಿಗೆ ಆಯಾ ವಯಸ್ಸಿಗೆ ಬರ್ತಕ್ಕಂತ ಹಾರ್ಮೋನ್ಸ್ ಉತ್ಪತ್ತಿ ಇದ್ರ ಮಾತ್ರ ಆ ಪುರುಷತ್ವನ ಒಂದು ತೋರ್ಸ್ಲಿಕ್ಕೆ ಸಾಧ್ಯತೆ ಇದೆ. ಮಹಿಳೆ ತನ್ನ ಸ್ತ್ರೀತ್ವನ ತೋರ್ಸ್ಲಿಕ್ಕೆ ಸಾಧ್ಯತೆ. ಹಾರ್ಮೋನ್ಸ್ ರಿಲೀಸ್ ಆಗ್ಲಿಲ್ಲ ಅಂತಂದ್ರೆ, ಹಾರ್ಮೋನ್ಸ್ ಉದ್ದೀಪನ ರಿಲೀಸ್ ಆಗ್ಬೇಕು ಅಂತಂದ್ರೆ, ಆ ಉದ್ದೀಪನ ಮಾಡ್ಬೇಕಂದ್ರೆ ಎಲ್ಲಿ ಏನ್ ಚಕ್ರ ಮಾಡ್ಬೇಕು, ಅದ ನಿಸ್ಸಹಾಯಕ ಆದಾಗ ಡಾಕ್ಟರ್ ಹತ್ರ ಹೋಗ್ತೇವೆ. ಅವ್ರು ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ತಗೋತೀವಿ. ಅದರಿಂದ ದುಷ್ಪರಿಣಾಮಗಳನ್ನೇ ಜಾಸ್ತಿ ಅನುಭವಿಸ್ತಾ ಇದಾವೆ. ಆದ್ರಿಂದ ಇದೆಲ್ಲ ಜ್ಞಾನಿಗಳು, ಋಷಿಮುನಿಗಳು ನಮಗೆ ದಾರೆ ಎರೆದಾರ. ಇದನ್ನ ನಮಗೆ ಹಳೆಯದನ್ನ ನಮಗೆ ಇಷ್ಟೊಂದು ಸವಿಸ್ತಾರವಾಗಿ ಪ್ರತಿದಿನಾನು ಒಂಚೂರು ಬೇಸರ ಮಾಡ್ಕೊಳ್ದಂಗೆ ನಮಗೆ ನೀಡ್ತಾ ಇದಾರಲ್ಲ ರಂಗನಾಥ್ ಗುರುಜಿ. ನಿಜಕ್ಕೂ ಸರ್, ತಾವು ಬರೀ ಮನುಷ್ಯರಂತ ಹೇಳಕ್ ನಮಗೆ ಅಸಾಧ್ಯ, ಸಾಧ್ಯನೇ ಇಲ್ಲ ಗುರುಜಿ. ಭಗವಂತ ಪತ್ರಿಜಿಯವರೇ ನಿಮ್ಗೆ ಒಂದು ದಾರಿ ಎರೆದು ಈ ಒಂದು ಪ್ರೇರೇಪಣೆ ತುಂಬಿ ನಿಮ್ಮಲ್ಲಿ ಈ ಸೇವೆ ಮಾಡ್ಲಿಕ್ಕೆ ಕಳಿಸಿದಾರೆ ಅಂತಂದ್ರೆ ತಪ್ಪಾಗ್ಲಾಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ಗೆ ಅನ್ಸ್ತಾ ಇದೆ. ನಿಜಕ್ಕೂ ಕೂಡ ಹೇಳಕ್ ಇಷ್ಟು ಅಂತ ವಿಷಯ ಇಲ್ಲ, ಎಷ್ಟು ಮಾತಾಡಿದ್ರು ಕಡಿಮೆ ಈ ಒಂದು ಕಾರ್ಯಕ್ರಮದ ಬಗ್ಗೆ. ಅನಂತ ಧನ್ಯವಾದಗಳು. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೇಳಿದಂತ ತಮ್ಮೆಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಒಳ್ಳೆ ಇದು ಹೇಳಿದ್ರಿ. ಅದು ನಂದು ಪ್ರಯತ್ನ. ಯಾಕಂದ್ರೆ ಏನಾದ್ರೂ ತಪ್ಪಾದ್ರೆ ಇಲ್ಲೇ ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಇದು ನಾನು ಆಯ್ಕೆ ಮಾಡ್ಕೊಂಡೆ, ಗುರುಜಿ ಹೇಳಿದ್ದು. ನಂತರ ತಾವ್ ಏನಾದ್ರೂ ನಾನು ಬೆಳಗ್ಗಿನ ಅನಾಯಾಸವಾಗಿ ನಾನು ಹೇಳಿದ್ದೆ ಇಲ್ಲ ಅಂದ್ಕೂಳೆ ನಾನ್ ಮಾಡ್ತೇನೆ ಅಂತಂದು, ಅಲ್ಲಿ ಕೂಡ ಏನಾದ್ರೂ ತಪ್ಪಿದ್ರೆ ತಾವ್ ಹೇಳ್ಬೋದು. ಯಾಕಂದ್ರೆ ಕಲಿಬೇಕಾದ್ರೆ ತಪ್ಪ ಆಗ್ತಾವು, ಅದನ್ನ ಸುಧಾರಿಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಅಂತಂದು ನನ್ನ ಅಭಿಪ್ರಾಯ. ಅದು ಎಲ್ಲಾರು ಹಂಗೆ ಹೇಳ್ಬೇಡಿ, ತಪ್ಪಿದ್ರು ಹೇಳ್ರಿ, ಅಕ್ಸೆಪ್ಟೆನ್ಸ್ ಮಾಡ್ಕೊಂಡು ಅದನ್ನ ಸರಿ ಮುಂದೆ ನಾವು ಇನ್ನೂ ಹೆಚ್ಚು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಈ ವೇದಿಕೆಯಲ್ಲಿ ಈಗ ನಾವು ದೃಶ್ಯದಲ್ಲಿ ಏನೇನ್ ನೋಡ್ತಾವಿ ಅಂತಂದ್ರೆ, ಸಣ್ಣ ಗೌಡ್ರು ಬುಲೆಟ್ ಪಾಯಿಂಟ್ಸ್ ನಮ್ ಗುರುಜಿ ಹೇಳ್ತಾರೆ ನೀವು ಬರ್ಬೇಕು ಆಂಕರ್ ಮಾಡ್ಬೇಕು ಅಂತ. ಆ ತರ ಬುಲೆಟ್ ಪಾಯಿಂಟ್ಸ್ ತುಂಬಾ ಅದ್ಭುತವಾಗಿ ಅವ್ರು ಮಾತಾಡ್ತಾ ಇರ್ತಾರೆ. ಮಲ್ಲಪ್ಪ ನಾಯ್ಕ ಸರ್ ನಾವು ಖುಷಿ ಪಡ್ತಾ ಇದ್ರೆ ಅವರಲ್ಲಿ ಏನಂತ ಹೇಳ್ಬೋದು, ಮಿಮಿಕ್ರಿ ಮಾಡ್ತಾ ಇರ್ತಾರೆ, ಚಪ್ಪಾಳೆ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ಎಷ್ಟೆಲ್ಲಾ ಈ ವೇದಿಕೆಯಲ್ಲಿ ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ನಾವೇ ಅದೃಷ್ಟವಂತರು. ಪತ್ರಿಜಿ ಗುರುಗಳ ಒಂದು ಆಶೀರ್ವಾದ ನಮ್ಮ ಗುರುಗಳ ಮೇಲಿದೆ, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ಅದಕ್ಕಂತಲೇ ನಮ್ಗೆ ಆ ಶಕ್ತಿ ಅವರೇ ಕೊಡ್ತಾ ಇರೋದು, ಇಲ್ಲ ಸುಮ್ನೆ ನಮ್ಗೆ ಬರೋದಿಲ್ಲ. ಯಾಕೆಂದ್ರೆ ನಮ್ ನಾಗರಾಜ್ ಗುರುಜಿ ಹೇಳ್ತಾ ಇರ್ತಾರೆ, ಬರೀ ಉಡಾಫೆ ಮಾಡ್ತಾ ಇರ್ತಾರೆ ಕೆಲವರು ಅಂತ. ಆ ರೀತಿ ನಾನು ಕೂಡ ಇದ್ದೆ. ಹೇಳ್ಕೊಳಕೇನ್ ಸಂಕೋಚ ಇಲ್ಲ. ಎಷ್ಟು ಮಟ್ಟಿಗೆ ತಯಾರಾಗ್ತಿದೀವಿ ಅಂತಂದ್ರೆ ಅದೆಲ್ಲ ನಮ್ಮ ರಂಗನಾಥ್ ಗುರುಗಳ ಸಂಕಲ್ಪ, ಅವರು ಕೊಡುವಂತಹ ಮಾತು, ಅವ್ರ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಣ್ಣಗೌಡ ಸರ್. ಸುಜಾತ ಮೇಡಮ್. ಎಸ್ ಮೇಡಮ್. ನಮಸ್ಕಾರ ಸರ್, ತುಂಬಾ ಸಂತೋಷವಾಗುತ್ತದೆ. ಪತ್ರಿಜಿ ಗುರುಗಳಿಗೆ, ನಾಗರಾಜ ಅಪ್ಪಾಜಿ ಅವರಿಗೆ, ರಂಗನಾಥ್ ಅವರಿಗೆ, ಅಣ್ಣನವರಿಗೆ ನಿಮಗೆ ಎಷ್ಟೊಂದು ಕೃತಜ್ಞತೆ ಹೇಳಿದರು ಕಮ್ಮಿಯೇ ಸರ್. ಅಶ್ವಿನಿ ಮೇಡಮ್ ನಿಮ್ಮ ಜಾಗದಲ್ಲಿ ಕೂತು ನೀವು ಅವರ ಪಕ್ಕದಲ್ಲಿ ಕೂತು ಕಲಿಸುತ್ತೀರೇನೋ ಹೇಗೋ ಎಂದು ಸಮಾಧಾನದಿಂದ 4 ದಿವಸ ನಿಭಾಯಿಸಿದಳು ಸರ್. ತುಂಬಾ ಸಂತೋಷವಾಯಿತು. ಅವಳಲ್ಲಿಯೂ ಸುಧಾ ಅತಿ ಕೃತಜ್ಞತೆ, ಸಮಾಧಾನ ಇವೆಲ್ಲವೂ 4 ದಿನ. ಏನೋ ಬೋರ್ ಅನ್ಸ್ತಾ ಇದೆ, ದಯವಿಟ್ಟು ನೀವು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ. ನಾವು ಏನ್ ನೋಡ್ಲಿ, ನಾವ್ ಏನು ನೋಡಕ್ ಆಗ್ತಾ ಇಲ್ಲ. ವಿಡಿಯೋ ಆನ್ ಮಾಡಿದ್ದೆ. ಕೇಳಿಸ್ತಿದೆಯಲ್ಲ ಅಶ್ವಿನಿ? ಎಸ್ ಮೇಡಮ್. ಕೃತಜ್ಞತೆಯನ್ನು ರಂಗನಾಥ ಗುರುಜಿಯವರಿಗೆ ಎಷ್ಟೊಂದು ಹೇಳಿದರು ಕಮ್ಮಿಯೇ ಮೇಡಮ್. ಆದರೆ ಅಶ್ವಿನಿ, ನೀನು ತುಂಬಾ 4 ದಿವಸವನ್ನು ರಂಗನಾಥ ಗುರುಜಿಯವರು ಪಕ್ಕದಲ್ಲೇ ಕೂತಿದ್ದಾರೆ ಎಂದು ತಿಳಿದು ತುಂಬಾ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಿಭಾಯಿಸಿಕೊಂಡು ಹೋದೆ ಅಮ್ಮ. ಆಮೇಲೆ ಇವತ್ತಿನ ಸೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನಂದಾ ಮೇಡಮ್ ಅವರದು ಎಲ್ಲಾ ಹೆಣ್ಣ ಮಕ್ಕಳಿಗೂ ಕಲಿಯುವ ಹಾಗೆ, ತಿಳಿಯುವ ಹಾಗೆ ಅತಿ ಸಮಾಧಾನದಿಂದ ಹೇಳಿಕೊಟ್ಟರು. ರಂಗನಾಥ್ ಗುರುಜಿ ಅವರದಂತೂ ಬಾಯಿಲಿಂದನು ಎಷ್ಟು ಹೊಗಳಿದರೂ ಕಮ್ಮಿ ಇದೆ ಸರ್. ನಾವು ಏನೋ ಹಿಂದಿನ ಕಾಲದಲ್ಲಿ ಭಾಗ್ಯ ಮಾಡಿದ್ದೇವೆ ಎಂದು ಈ ಕಾಲದಲ್ಲಿ ನಮಗೆ ಇವಾಗ ಇಂಥ ಗುರುಗಳು ನಮಗೆ ಸಿಕ್ಕಿದ್ದಾರೆ ಮೇಡಮ್. ನಾಗನಾಥ್ ಅಪ್ಪಾಜಿಯವರಿಗೂ ರಂಗನಾಥ್ ಗುರುಜಿಯವರಿಗೂ
ಎಲ್ಲಾ ಮಾಸ್ಟರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಹೇಳುತ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಮಾತುಗಳನ್ನ ಹೊರಗಡೆ ಹಾಕಿದ್ರಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಗೀತಾ ಮೇಡಮ್. ಎಸ್ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಂದಾ ಮೇಡಮ್ ಇವತ್ತು ಸರ್ ಇಂದಿನ ತರಗತಿಯಲ್ಲಿ ತಗೊಂಡಿರಂತ ಕ್ಲಾಸ್ಗಳನ್ನ ಅವರು ಪುನರ್ಮನನ ಮಾಡ್ಕೊಂಡು ಇವತ್ತು ಒಂದು ಅದ್ಭುತವಾದ ಅವರದ ಒಂದು ಕ್ಲಾಸ್ನು ಅಥವಾ ಸಮಾಧಾನವಾಗಿ ಒಂದು ಮುದ್ರೆಗಳು, ಅದಕ್ಕೆ ಚಕ್ರಗಳು, ಅದಕ್ಕೆ ಸಂಬಂಧಪಟ್ಟಂತಹ ಅಕ್ಯುಪ್ರೆಷರ್ಗಳನ್ನು ಸಹ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಆ ಕ್ಲಾಸ್ಗಳನ್ನೆಲ್ಲ ಮತ್ತೆ ಪುನರ್ಮನನ ಮಾಡೋದಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಂದಾ ಮೇಡಮ್. ನನಗೆ ಮಾತನಾಡಿ ಅವಕಾಶ ಮಾಡಿಕೊಟ್ಟಿರುವಂತ ಮಹೋತ್ತರ ಫೌಂಡೇಶನ್ಗೂ ಧನ್ಯವಾದಗಳು. ಗುರುಜಿ, ಗೀತಾ ಮೇಡಮ್ ಸಹ ತುಂಬಾ ಅದ್ಭುತವಾಗಿ ಕ್ಲಾಸ್ ಕೊಟ್ರು. ಫಸ್ಟ್ ಟೈಮ್ ಆದ್ರೂ ಕೂಡ ಎಲ್ರು ಮೆಚ್ಚುಗೆ, ಅಂದ್ರೆ ಮೊದಲನೇ ಸತಿ ತುಂಬಾ ಹ್ಯಾಂಡ್ ರೈಸ್ ಆಗಿತ್ತು. ಇವರ ಒಂದು ಸ್ಪೀಚ್ ಅಷ್ಟು ಅದ್ಭುತವಾಗಿತ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅದೊಂದು ಪ್ರಯತ್ನ ಪಟ್ಟೆ. ನೆಕ್ಸ್ಟ್ ಈ ತಿಂಗಳಲ್ಲಿ ನಾವು ಜನವರಿ ತಿಂಗಳಲ್ಲಿ ನಾವು ಕಾಯ್ತಾ ಇದೀವಮ್ಮ. ನಿಮ್ಮ ಟಾಪಿಕ್ಸ್ ಇವತ್ತು ಬರಬೇಕು. ನಿಮ್ಮ ಆಶೀರ್ವಾದ ಸರ್. ಖಂಡಿತ ಇವತ್ತು ಕೊಡ್ಬೇಕು ಟಾಪಿಕ್ಸ್. ಇವತ್ತು ಎಂಡ್ ಆಫ್ ದ ಡೇ. ಸೊ ನಮ್ಗೆ ಎಲ್ಲರ ಕಡೆಯಿಂದ ಟಾಪಿಕ್ಸ್ ಬೇಕು ಇವತ್ತು. ಈಗಾಗಲೇ ಮೆಸೇಜ್ ಹಾಕಿದೀವಿ. ಸೊ ಆ ರೀತಿಯಲ್ಲಿ ನೀವು ನೋಡಿ, ಆ ಜ್ಞಾನ ಭಂಡಾರ ಒಳಗಡೆ ಇರುತ್ತೆ. ನಾವು ಹಂಚ್ಕೊಂತಾ ಇದ್ರೆ ಅದೇ ಅಭ್ಯಾಸ ಅಲ್ವಾ? ಅಭ್ಯಾಸ ಜಾಸ್ತಿ ಕೊಡ್ತಾ ಇದ್ರೆ ಸೊ ತುಂಬಾ ಉತ್ತಮವಾಗಿ ಬರುತ್ತೆ, ಆಚೆ ಕಡೆ ಬರುತ್ತೆ. ಈಗ ನೀವು ಕೊಟ್ಟಿರುವಂತ ಭಾಷಣ ಎಲ್ಲರಿಗೂ ಲೈಕ್ ಆಗಿದೆ ನೋಡಿ. ಎಷ್ಟು ಜನ ಹೇಳ್ತಾರೆ ಅಂದ್ರೆ ಈ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಅಂತ. ಅದೇ ಹಾಗೆ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ ಅಲ್ವಾ? ಸೊ ನೀವು ಮಾತಾಡಿದಕ್ಕೂ ಆ ಭಾಷಣೆ ಎಷ್ಟೋ ಜನಕ್ಕೆ ಇಲ್ಲಿ ಪ್ರೀತಿಯಾಗಿದೆ. ಅದೊಂದೇ ಅಲ್ಲ, ಅವ್ರ ಮೇಲೆ ಪ್ರಭಾವ ತೋರಿಸ್ತದೆ. ಅರ್ಥ ಆಯ್ತಾ? ಅದಕ್ಕೆ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಪ್ರಯತ್ನ ಮಾಡ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಎಷ್ಟು ಸೆಷನ್ಸ್ ಕೇಳಿಸ್ಕೊಂತೀರಿ ನೀವು? ಈಗ ಎಲ್ಲರೂ ಇಲ್ಲಿ ಬಂದಿರುವಂತ ಮಾಸ್ಟರ್ಸ್ ಕೇಳಿಸ್ಕೊಂತಾನೇ ಇರ್ತಾರೆ. ಅಂದ್ರೆ ಏನ್ ಕೇಳಿಸ್ಕೊಡೋದು? ಎಷ್ಟು ಸೆಷನ್ಸ್ ಕೇಳಿಸ್ಕೊಂಡು ಜ್ಞಾನ ಅನ್ನೋದು ಹಾಗೆ ಇರುತ್ತೆ. ಸ್ವಲ್ಪ ಹೆಚ್ಚು ಆಗ್ತಾ ಇರ್ತದೆ. ಆದ್ರೆ ನಾವು ಇನ್ನೊಬ್ರಿಗೆ ಹೇಳುವಾಗ ಆ ಜ್ಞಾನವನ್ನು ಪೂರ್ತಿ ನಾವು ಸ್ವೀಕಾರ ಮಾಡ್ತೀವಿ. ಕೇಳಿಸ್ಕೊಂಡೋದ್ರಿಂದ ಪೂರ್ತಿ ಮನನ ಆಗ್ತದೋ ಗೊತ್ತಿಲ್ಲ, ಈ ಜೀರ್ಣ ಆಗತ್ತೋ ಗೊತ್ತಿಲ್ಲ. ಆದ್ರೆ ನಾವು ಯಾವಾಗ ಹೇಳಕ್ ಹೋಗ್ತೀವೋ ಅವಾಗ ನಮ್ಗೆ ಪೂರ್ತಿ ಜೀರ್ಣ ಆಗತ್ತೆ. ಓಕೆ, ಸೊ ತುಂಬಾ ಉತ್ತಮವಾಗಿದೆ. ನೀವು ಚೆನ್ನಾಗಿ ಮಾಡಿದ್ರಿ. ಇನ್ನು ಈ ತಿಂಗಳಲ್ಲಿ ಮತ್ತೆ ಟಾಪಿಕ್ಸ್ ಕೊಡಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಮತ್ತೊಮ್ಮೆ ನಾಗರತ್ನ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ರಂಗನಾಥ್ ಗುರೂಜಿಗೆ ಅವ್ರಿಗೆ ತುಂಬಾ ಧನ್ಯವಾದಗಳು. ನೀವು ನಿಮ್ಮ ಅನುಪಸ್ಥಿತಿಯಲ್ಲಿ ನಾವುಗಳೆಲ್ಲರೂ ಮತ್ತೆ ನೀವ್ ಇದ್ದಂಗೆನೆ ಕ್ಲಾಸ್ ನಾವು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡ್ವಿ. ನೀವಿಲ್ಲ ಅನ್ನೋ ಭಾವನೆನೇ ಬರ್ಲಿಲ್ಲ. ಅಶ್ವಿನಿ ಮೇಡಮ್ ಅಷ್ಟು ಚೆನ್ನಾಗಿ ನಮ್ಗೆ ನಡೆಸ್ಕೊಟ್ರು. ಮತ್ತೆ ಇವರು ವಾಣಿ ಮೇಡಮ್ ಅಷ್ಟೇ ತುಂಬಾ ಚೆನ್ನಾಗಿ ನಮ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ನೀವ್ ಹೇಳ್ದಂಗೆ ನಾವು ಒಂದ್ಸರಿ ಕೇಳಿಸ್ಕೊಂಡದನ್ನ ಬೇರೆಯವ್ರಿಗೆ ಹೇಳಿದ್ರೆ ಅದು ಮತ್ತು ನಮ್ಗೆ ಇನ್ನೂ ಗಟ್ಟಿಯಾಗಿ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ನಾವು ತಿಳ್ಕೊಂಡಿರೋ ವಿಷಯಗಳನ್ನ ಇನ್ನೊಬ್ಬರಿಗೆ ನಾವ್ ಹೇಳ್ಬೇಕು. ನಾವು ಓದಿರ್ತೀವಿ, ಒಬ್ಬ ಟೀಚರು ನಾವು ತಿಳ್ಕೊಂಡಿದ್ದನ್ನ ನಾವ್ ಇನ್ನೊಬ್ಬರಿಗೆ ಹೇಳ್ತೀವಿ. ಅವಾಗ ನಮ್ಗೆ ಇನ್ನೂ ವಿದ್ಯೆ ಮತ್ತು ಅಭಿವೃದ್ಧಿ ಆಗುತ್ತೆ. ವಿದ್ಯೆ ಮತ್ತು ಹಂಚದಷ್ಟು ಜಾಸ್ತಿ ಆಗುತ್ತೆ. ಈ ಬೇರೆ ನಾವು ಬೇರೆ ಎಲ್ಲ ಸಂಪಾದನೆಗಳು, ಆರ್ಥಿಕ ಸಂಪಾದನೆಗಳು, ಈ ಬೇರೆ ವಸ್ತುಗಳೆಲ್ಲ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ, ಬರುತ್ತೆ. ಆದ್ರೆ ವಿದ್ಯೆ ಒಂದು ಸಾಗರದಲ್ಲಿ ಒಂದು ಮೊಗೆ ನೀರ್ ತಗೊಂಡ್ರೆ ಅದು ಕಡಿಮೆ ಏನು ಆಗಲ್ಲ. ಅದೇ ಒಂದ್ ಚೀಲದಲ್ಲಿರೋ ಅಕ್ಕಿ ತಗೊಂಡ್ರೆ, ಒಂದು ಪಾವು ತಗೊಂಡ್ರು ಅದು ಕಡಿಮೆ ತೂಗುವಾಗ. ಬಟ್ ಸಮುದ್ರದಲ್ಲಿ ಇರುವಾಗ ನಾವು ತೂಕನೂ ಮಾಡಕ್ ಆಗಲ್ಲ. ಸಮುದ್ರದ ನೀರ್ನ ತಗೊಂಡೋಗಿ ನಾವು ಬೇರೆಯವ್ರಿಗೆ ಒಂದು ಹೋಳು ತಗೊಂಡೋಗಿ ಕೊಟ್ರೆ ಅದು ಮೊದ್ಲು ಜಾಸ್ತಿ ಆಗತ್ತೆ ಹೊತ್ತು ಅದು ಕಡಿಮೆ ಆಗಲ್ಲ. ಆತರ ಗುರುಜಿ ಅವ್ರು ಹೇಳ್ದಂಗೆ ನನ್ಗೆ ಭಾವನೆ, ನಾವ್ ಏನ್ ತಿಳ್ಕೊಂಡಿರ್ತೀವಿ ಅದ್ರ ಒಳ್ಳೆದನ್ನ ಆರಿಸ್ಕೊಂಡು ಅವ್ರು ಇಷ್ಟ ಪಡ್ತಾರೆ ಅಂದ್ರೆ ಅದನ್ನ ನಾವು ಬೇರೆಯವ್ರಿಗೆ ಹೇಳೋದ್ರಲ್ಲಿ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಾವೇನ್ ತಿಳ್ಕೊಂಡಿದೀವಿ ಅದನ್ನಂತೂ ನಾನು ತುಂಬಾನೇ ಹೇಳ್ತಾ ಇರ್ತೀನಿ ಬೇರೆಯವ್ರಿಗೆ. ಅದು ನಮ್ಮ ದೊಡ್ಡಮ್ಮನ ಮಗಳ ಹತ್ರ ನಾನು ತುಂಬಾ ಹಂಚ್ಕೋತೀನಿ ರಂಗನಾಥ್ ಗುರೂಜಿ ಬಗ್ಗೆ. ಮತ್ತೆ ಅಶ್ವಿನಿ ಮೇಡಮ್ ನನಗೆ ಒಂಥರ ಮಗಳು, ಫ್ರೆಂಡು, ಒಬ್ಬ ಗುರು ಎಲ್ಲಾ ಆದಂಗ ಆಗಿದ್ದಾರೆ ನನಗೆ. ತುಂಬಾ ಧನ್ಯವಾದಗಳು ಗುರುಜಿ. ನಾನು ಕೊನೆಯಲ್ಲಿ ಯಾಕಂದ್ರೆ ಎಲ್ಲಾರ್ದು ವಿಷಯಗಳನ್ನ ನಾನು ಕೇಳಿಸ್ಕೊಂಡು ಅವ್ರು ಏನೇನ್ ಹೇಳಿರ್ತಾರೆಲ್ಲ ಮನನ ಮಾಡ್ಕೋಬಹುದು. ಬರೀ ಕೇಳಿಸ್ಕೊಳಕ್ ಆಗಲ್ಲ, ಮನನ ಮಾಡ್ಕೋಬೇಕು. ಅದನ್ನ ನಾವು ಮೈಂಡಿಗೆ ತಗೋಬೇಕು ಅಂತ ನಾನು ಅರ್ಥೈಸ್ಕೊಂಡು ಸ್ವಲ್ಪ ಕೆಲಸನ ಮಾಡ್ತಾ ಹಾಗೆ ಕೇಳಿಸ್ಕೊಂಡಿರ್ತೀನಿ. ಇವತ್ತು ಸ್ವಲ್ಪ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಯ್ತು ನನಗೆ. ನಾಳೆ ಮತ್ತೆ ನಾನು ಯೂಟ್ಯೂಬ್ ನಲ್ಲಿ ನೋಡ್ಕೋತೀನಿ.
ರಂಗನಾಥ್ ಗುರುಜಿ ಅವರಿಗೆ ತುಂಬಾ ವಂದನೆಗಳು. ರೈಟ್ ನಿಮ್ ನಮಸ್ತೆ ಟಾಪಿಕ್ಸ್ ಗುರುಜಿ. ಕೊಡ್ಬೇಕು ಮೇಡಮ್, ಮೇಡಮ್ ನಿಮ್ ಟಾಪಿಕ್ಸ್ ಕೊಡ್ಬೇಕು ಇವತ್ತು. ಆಯ್ತು ಮೇಡಮ್, ಆಯ್ತು ಸೊ ಸರ್. ಯಾವ ಟಾಪಿಕ್ ಅಶ್ವಿನಿ ಮೇಡಮ್ ತುಂಬಾ ಏನೇ ಹೆಲ್ತ್ ಟಾಪಿಕ್ ಆಗ್ಲಿ, ಇಲ್ಲಾಂದ್ರೆ ಆಧ್ಯಾತ್ಮಿಕ ಜ್ಞಾನ ಆಗ್ಲಿ, ನೀವೇನು ಆಧ್ಯಾತ್ಮಿಕ ಗುರುಜಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಒಂದಿನ 1/2 hour ಒಂದು ವಿಷ್ಣು ಸಹಸ್ರನಾಮ ಹೇಳೋಣ ಅಂತ ಅನ್ಕೊಂಡಿದೀನಿ. ಒಂದಿನ ನೋ ಪ್ರಾಬ್ಲಮ್ ವಿಷ್ಣು ಕೊಡಿ. ಸಹಸ್ರನಾಮ ಪಠನ ಮಾಡೋದು, ವಿಷ್ಣು ಸಹಸ್ರನಾಮ ಆಧ್ಯಾತ್ಮಿಕ ಪಠನ ಮಾಡಿ ಹೌದು ಜನವರಿಯಿಂದ ಒಂದಿನ ತಿಂಗಳಲ್ಲಿ ಒಂದಿನಾದ್ರೂ ವಿಷ್ಣು ಸಹಸ್ರನಾಮ ಪಠನ ಮಾಡ್ಬೇಕು. ನಾವು Yes. ಮಾಡೋದೆಲ್ಲ ಭಗವಂತನಿಗೆ ಪ್ರೀತಿಯಾಗಿರುತ್ತೆ ಅಂದ್ರೆ ನಾವು ಪಠನ ಖಂಡಿತ. ಮಾಡೋಣ. ಬೇಕಾದವರು ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ನನಗೆ ಇನ್ನೊಂದ್ಸರಿ ಮನನೆ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ ಇವಾಗ, ನಾನು ಬೇರೆಯವ್ರಿಗೆ ಹೇಳಿದ್ರೆ ಅದು ನನಗೆ ಇನ್ನೊಂದ್ಸರಿ ಎಕ್ಸ್ಟ್ರಾ ನಾನು ಓದ್ದಂಗ್ ಆಗುತ್ತೆ, ಪಠಿಸ್ದಂಗ್ ಆಗುತ್ತೆ. ನಾನು ಡೈಲಿ ಒಂದ್ಸರಿ ವಿಷ್ಣು ಸಹಸ್ರನಾಮ ಹೇಳ್ಕೊತೀನಿ, ಇವಾಗ ಇನ್ನೊಂದು ಎಕ್ಸ್ಟ್ರಾ ಆಗುತ್ತೆ. ಅದು ನಮ್ಗೇನು ಹೆಚ್ಚಿಗೆ ಆಗ್ಬಿಡಲ್ಲ. ಏನಾದ್ರೂ ಊಟ ಏನಾದ್ರೂ ಎಕ್ಸ್ಟ್ರಾ ತಗೊಂಡ್ರೆ ಅದು ವಾಮಿಟ್ ಆಗುತ್ತೆ. ಬಟ್ ಈ ತರ ವಿದ್ಯೆಗಳನ್ನ ತಗೊಂಡ್ರೆ ಅದು ನಮ್ಗೆ ಕ್ಲೀನ್ ಆಗಿ ಜೀರ್ಣ ಆಗುತ್ತೆ, ಬ್ರೈನ್ಗೆ ಅದು ತುಂಬುತ್ತೆ. ಬ್ರೈನ್ಗೆ ಆಹಾರ ಕೊಡ್ಬೇಕು ನಾವು ಅಂದ್ರೆ ಈ ತರ ವಿಷಯಗಳನ್ನ ತುಂಬ್ಕೋಬೇಕು ಅಂತ ಅನ್ಕೊಂಡಿದೀನಿ. ಒಂದಿನ ನಂದು ಆಧ್ಯಾತ್ಮಿಕ ಕ್ಲಾಸ್ ನಲ್ಲಿ ವಿಷಯಗಳ ಬಗ್ಗೆ ಒಂಚೂರು ಮಾತಾಡಿ, ಜೊತೆಗೆ ವಿಷ್ಣು ಸಹಸ್ರನಾಮನ ನಾನು ಪಠನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಮ ಗ್ರೂಪ್ ನಲ್ಲಿ ಅದನ್ನ ಪಠನೆ ಮಾಡ್ತೀನಿ. ಖಂಡಿತ. ಅದು ಅಶ್ವಿನಿ ಮೇಡಮ್ ಕೊಡಿ. ಆಮೇಲೆ ಒಂದು ಆಧ್ಯಾತ್ಮಿಕದ ಅದು ಕೊಡಿ. ಆಮೇಲೆ ಇದು ಸಮಗ್ರ ಜೀವನ ಶೈಲಿಯಲ್ಲಿ ಯಾವುದೋ ಒಂದು ಮನೆ ಮದ್ದು ಇಲ್ಲ ಯಾವುದೋ ನೀವೇನು ಒಳ್ಳೆ ವಿಷಯ ಏನಾದ್ರೂ ಹಂಚ್ಕೋಬೇಕಂದ್ರೆ ದಯವಿಟ್ಟು ಮಾಡಿ. ಗುರುಜಿ ಅವರು ರೆಸಿಪಿಗಳನ್ನ ತುಂಬಾ ಮಾಡ್ತಾ ಇರ್ತಾರೆ. ಒಂದೇನಾದ್ರೂ ಕಡಿಮೆ ಸಮಯದಲ್ಲಿ ರೆಸಿಪಿ ತೋರಿಸ್ಬೋದಾ ಮೇಡಮ್? ತೋರಿಸ್ತೀನಿ. ನಿಮ್ ಕಡೆಯಿಂದ ಅದು ಆಗ್ಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಆಯ್ತು, ತೋರಿಸ್ತೀನಿ. ಮತ್ತೆ ಚರ್ಚೆ ಡಿಸ್ಕಸ್ ಮಾಡಿ, ಆಫ್ಲೈನ್ ಡಿಸ್ಕಸ್ ಮಾಡಿ ಮೇಡಮ್ ಟಾಪಿಕ್ಸ್ ತಗೊಳ್ಳಿ. ಓಕೆ, ಆಯ್ತು ಮೇಡಮ್. ನಮಸ್ತೆ ಆಯ್ತು ಸರ್, ಧನ್ಯವಾದಗಳು. ಅವರು ಅವಕಾಶ ಕೊಟ್ಟಿದ್ದಕ್ಕೆ ಜ್ಞಾನ ಅನ್ನೋದು ಇಲ್ಲಿ ಹಂಚ್ಬೇಕು, ಜ್ಞಾನ ಎಲ್ಲರಿಗೂ ಉಪಯೋಗ ಆಗ್ಬೇಕು, ಅದು ವೇಸ್ಟ್ ಆಗ್ಬಾರ್ದು. ಓಕೆ, ಅವರಲ್ಲಿ ಈಗಾಗ್ಲೇ ಎಷ್ಟೋ ಜ್ಞಾನ ಸಂಪಾದನೆ ಮಾಡಿರ್ತಾರೆ, ಈಗಾಗಲೇ ಸಂಗ್ರಹ ಮಾಡಿರ್ತಾರೆ. ಆ ಜ್ಞಾನವನ್ನು ಇಲ್ಲಿ ಹಂಚಕ್ಕೆ ಒಂದು ಅವಕಾಶ ಇದೆ. ಆ ಜ್ಞಾನ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ. ದಯವಿಟ್ಟು ಅದು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಬೇಗ ಬೇಗ ಹಂಚ್ಕೊಂತ ಹೋಗಿ. ಪ್ರತಿ ತಿಂಗಳು ಒಂದೇ ಅಲ್ಲ, ನಿಮ್ಮ ಹತ್ರ ಎಷ್ಟೇ ನೀವು ಕಲ್ತಿದ್ರು, ನಿಮ್ ಒಳಗಡೆ ಎಷ್ಟಿದ್ರು, ನನಗೆ ಇದು ಹೇಳ್ಬೇಕಂದ್ರೆ ಈ ತಿಂಗಳಲ್ಲಿ ಇಷ್ಟು ಸೆಷನ್ಸ್ ಬೇಕು ನನಗೆ ಅಂತ ನೀವು ಮುಂದೆ ಬರಬೇಕು. ಅರ್ಥ ಆಯ್ತಾ? ಸೊ ನನ್ನಲ್ಲಿ ಇಷ್ಟು ಜ್ಞಾನ ಇದೆ, ಈ ಜ್ಞಾನ ಹಂಚ್ಕೋಬೇಕಂದ್ರೆ ನನಗೂ ಈ ತಿಂಗಳಲ್ಲಿ ಇಷ್ಟು ಬೇಕು, ನೆಕ್ಸ್ಟ್ ತಿಂಗಳಲ್ಲಿ ಇಷ್ಟು ಬೇಕು ಅಂತ ನೀವೇ ನೋಟ್ ಮಾಡ್ಕೊಂಡು ನೀವೇ ಮುಂದಕ್ಕೆ ಬಂದ್ರೆ ಇಲ್ಲಿ ಅಲಾಟ್ ಮಾಡ್ತಾರೆ. ನಿಮ್ಗೆ ಎಲ್ಲ ಟಾಪಿಕ್ ನೋಟ್ ಮಾಡ್ಕೊಂಡು ನಿಮ್ಗೆ ಸಮಯ ಕೊಡ್ತಾರೆ. ಸೊ ಆ ಜ್ಞಾನ ನಿಮ್ಮಲ್ಲಿ ಇರಬಾರ್ದು, ಅದು ಇನ್ನೊಬ್ರಿಗೆ ಹೋಗ್ಬೇಕು. ಅವಾಗ್ಲೇ ನಿಮ್ಗೆ ಅದರಿಂದ ಸಿಗುವಂತ ಫಲ ಅಂದ್ರೆ ಒಂದು ಪುಣ್ಯ ಫಲ ಸಿಗತ್ತೆ. ಆಯ್ತಾ? ಇಲ್ಲ ಅಂದ್ರೆ ಸಿಗೋದಿಲ್ಲ. ನೀವೇನೇ ಮಾಡಿದ್ರು ನನ್ನನ್ನ ಅರ್ಥ ಮಾಡ್ಕೋಬೇಕಲ್ಲ ಗುರುಜಿ. ನಿಮ್ಗೆ ನನ್ ಬಗ್ಗೆ ಗೊತ್ತಾಗ್ಲಿ ಅಂತ ಇದುವರೆಗೂ ಸುಮ್ನೆ ಇದ್ದೆ. ಈಗ ಸ್ವಲ್ಪ ಅಶ್ವಿನಿ ಮೇಡಮ್ಗೆ ನಾನು ಹೇಳ್ಕೊತಾ ಇರ್ತೀನಿ. ಅದರಿಂದ ನಾನು ಏನು ಅಂತ ಗೊತ್ತಾಗ್ಲಿ ಒಂಚೂರು, ನನಗೂ ಏನಾದ್ರು ಕಲ್ತಿದ್ದೀನಿ ಖಂಡಿತ. ಅದನ್ನ ಬೇರೆ ಅಂತ. 100 ದೇವತೆಗಳಿಗೆ ನಾವು ಪೂಜೆ ಮಾಡಿ ತಪ ಅಂದ್ರೆ ಏನು ಮಾಡ್ತೀವಲ್ಲ, ಸ್ತೋತ್ರಗಳು, ಜಪ ಏನೇ ಮಾಡಿದ್ರು ಪ್ರಯೋಜನ ಇಲ್ಲ. ನಿಮ್ಮ ಜ್ಞಾನ ವೀಚಿಕೆಗಳು, ಜ್ಞಾನ ಅಂಶಗಳು 2 ಇನ್ನೊಬ್ರಿಗೆ ತಲುಪಿಸಿದ್ರೆ ಅಲ್ಲಿ ಸಿಗುವಂತ ಫಲ ಇದಕ್ಕಿಂತ ದೊಡ್ಡದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ಅದನ್ನ ಅರ್ಥ ಮಾಡ್ಕೊಂಡು ಯಾವುದೇ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನಿಮ್ಗೆ ಪೂರ್ತಿ ಜನ್ಮ ಸಾರ್ಥಕತೆ, ಜೀವನ ಸಾರ್ಥಕತೆ ಆಗೋದು ನಿಮ್ಮ ಜ್ಞಾನ ಇನ್ನೊಬ್ಬರಿಗೆ ಹಂಚಿದ್ರೇನೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಓಕೆ, ರೈಟ್. ನಮಸ್ತೆ ನಮಸ್ತೆ ಗುರುಗಳೇ. ನಮಸ್ತೆ. ಇಲ್ಲಿವರೆಗೂ ಕೂಡ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡ್ರು. ಬಹಳಷ್ಟು ಸಂತೋಷ ಗುರುಗಳೇ. ತಾವು ಅನುಪಸ್ಥಿತಿ ಅನ್ನುವಂತ ಸ್ಥಿತಿ ಇಲ್ಲಿ ಬರ್ಲೇ ಇಲ್ಲ. ಅಶ್ವಿನಿ ಅಷ್ಟು ಅಮೋಘವಾಗಿ ಅದ್ಭುತವಾಗಿ ತಮ್ಮ ಕಾರ್ಯವನ್ನ ಮಾಡಿ ತೋರಿಸಿದ್ರು. ಇನ್ನು ಮುಂದೆ ಕೂಡ ಅವ್ರು ಮಾಡ್ತಾರೆ ಅನ್ನುವಂತ ಭರವಸೆ. ಆಮೇಲೆ ಇವತ್ತು ನಮ್ಮ ನಂದಾ ಮೇಡಮ್ ಅವರು ಮುದ್ರೆಗಳು ಹೇಳಿದ್ರು, ಚಕ್ರಗಳು ಹೇಳಿದ್ರು, ಅಕ್ಯುಪೇಶರ್ ಬಗ್ಗೆ ಹೇಳಿದ್ರು. ಮತ್ತೆ ಏನಾತಂದ್ರೆ ಅದು ಮನನ ಆಯ್ತು. ಆಮೇಲೆ ನಮ್ಮ ಮಂಡಪ ನಾಯಕರು ದಿವಸ ಒಂದಿಲ್ಲ ಒಂದ್ ರೀತಿಯಿಂದ ಹೇಳ್ತಾನೆ ಇರ್ತಿರ್ತಾರೆ. ಇತ್ತೀಚೆಗೆ ದಿವಸ ಎಲ್ಲಿದ್ರು ಏನೋ ಗೊತ್ತಿಲ್ಲ, ಆದ್ರೂ ಕೂಡ ಇತ್ತೀಚೆಗೆ ನಮ್ಮ ಮಾಲಿನಿಯವರ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಅವ್ರು ಬರ್ತಾ ಇದ್ದಾರೆ. ಆ ಸೆಷನ್ ನಲ್ಲಿ ಕೂಡ ಅವ್ರು ಭಾಗವಹಿಸಿರ್ತಾರೆ. ಚೆನ್ನಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ತಾರ ಅವರು. ಬಹಳಷ್ಟು ಸಂತೋಷ. ಈಗಲೂ ಕೂಡ ನಮ್ಮ ನಾಗರಾಜ್ ಗುರುಗಳ ಜೊತೆಗೆ ಚೆನ್ನಾಗಿ ಮಗ ತಂದೆಯ ಸಂಭಾಷಣೆಯನ್ನು ಅಷ್ಟು ಚೆನ್ನಾಗಿ ಸಂಭಾಷಣೆ ಮಾಡ್ತಿರ್ತಾರೆ. ತಾವು ಆದಂತಹ
ಅನುಭವಗಳನ್ನು ಹೇಳಿದ್ರಲ್ಲ ಗುರುಗಳೇ, ನಿಜವಾಗೂ ಅದ್ಭುತ ಅದು. ಯಾಕಂದ್ರೆ ಈಗ ತಾವು ಹೋಗಿ ಅನುಭವಿಸ್ಕೊಂಡು ಬಂದಿದ್ರೆ ಅದ್ರ ಮಹತ್ವ ನಮಗ್ ಗೊತ್ತಾಗಿದೆ. ನಾವು ಅಲ್ಲಿ ಹೋಗುವಂತ ಅವಕಾಶ ಸಿಗಲಿ, ತಮ್ಮ ದಯೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಗುರುಗಳೇ ನಾನು. ಹೀಗಾಗಿ ನಾವು ನಮ್ಮ ಟೀಮ್ನವ್ರೆ ಎಲ್ಲರೂ ಕೂಡಿ ಒಂದು 15-20 ದಿನ ಕೂಡ್ಕೊಂಡು ಅಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅಂತ. 3 ದಿವಸ ತಾವ್ ಹೇಳಿದ್ರಲ್ಲ, 3 ದಿವಸ ಚೆನ್ನಾಗಿರತ್ತೆ ಅಂತ. ಅಂದ್ರೆ 3 ದಿವಸ ಮಾಡಿದ್ರೆ ಅನುಭವ ಏನು ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ಸಂಗೀತದ ಇಷ್ಟು ಅದ್ಭುತ ಕೇಳಲಿಕ್ಕೆ ಬೇಗ ಎಚ್ಚರ ಆಗ್ತಾ ಇರ್ಲಿಲ್ಲ. ಅಷ್ಟು 1-2 ತಾಸು ಹಾಗೆ ಕೂತ್ಕೊಳ್ತಿದ್ದೆ ನಾನು. ಅದ್ಭುತ ಗುರುಗಳೇ ಧ್ಯಾನ. ಧನ್ಯವಾದ ಗುರುಗಳೇ, ತಮ್ಗೆ ಧನ್ಯವಾದ. ಆಮೇಲೆ ನಮ್ಮ ನಂದಾ ಮೇಡಮ್ ಅವರು ಯಾವಾಗ ಮಾಡಿಸ್ತಾನೆ ಇರ್ತಿರ್ತಾರೆ. ಇವತ್ತು ಅವ್ರದ್ದು ಫಸ್ಟ್ ಯೋಗ ಮತ್ತು ವ್ಯಾಯಾಮ ಕೂಡ ಮಾಡಿಸಿದ್ರು, ಚೆನ್ನಾಗಿತ್ತು ಮೇಡಮ್. ನಮಸ್ಕಾರ ನಿಮಗೆ. ಥ್ಯಾಂಕ್ ಯು. ಅವಾಗ ಬರ್ತಾನೆ ಇರ್ತೀರಿ. ಆಮೇಲೆ ಇವತ್ತು ಚಕ್ರ ಮೇಡಮ್ ನಿಮ್ದು ಮ್ಯೂಟ್ ಆಯ್ತು. ಓಕೆ ಮೇಡಮ್, ಸಮಯ ಇದೆ, ಮತ್ತೆ ಅವಕಾಶ ಕೊಡೋಣ. ಶಿವಕುಮಾರ್ ಸರ್ ಮಾತಾಡಿ. ಗುರುಜಿಯವರೇ ಅನಂತ ಕೋಟಿ ನಮಸ್ಕಾರ. ಗುರುಜಿಯವರೇ, ಇಲ್ಲಿ ಮಾವತಾರ್ ಫೌಂಡೇಶನ್ ಬಂದಿನಿ. ಪತ್ರಿಜಿ ಗುರುಗಳೇ ನನ್ ಕರ್ಸ್ಕೊಂಡ್ರ ಅಂತ ನನ್ನ ಭಾವ ಇದೆ. ಯಾಕಂದ್ರೆ ನಾನು ಬರ್ಲಕ್ ಸಾಧ್ಯ ಇಲ್ಲ. ಗುರುಗಳ ಆಶೀರ್ವಾದ ಇದ್ದಾಗ ಇಲ್ಲಿಗೆ ಬರ್ಲಕ್ ಆಗ್ತದೆ. ಅದ್ರ ಸಲುವಾಗಿ ಇವನು ಹೇಳಿದ್ರಿ, ಅಲ್ಲಿ ಒಂದು ಟೆಂಟ್ ಸಿಗುತ್ತೆ, ಹೋಗಿ ಉಳ್ಕೊಡ್ರಿ ಅಂತೇಳಿ ಟೆಂಟ್ ಸಿಕ್ಕಿದೆ ಗುರುಜಿ. ವೆರಿ ಗುಡ್. ಧ್ಯಾನ ಮಾಡಿದ್ರ? ಇವತ್ತು ಬೆಳಗ್ಗೆ ಧ್ಯಾನ ಮಾಡಿದ್ರ? ಹಾ ಮಾಡೀನಿ ಗುರುಜಿ. ಮಾಡೀನಿ. ರಾತ್ರಿನೂ 2 ತಾಸು ಧ್ಯಾನ ಮಾಡೀನಿ ಗುರುಜಿ. ಪಿರಮಿಡ್ ನಲ್ಲಿ ಅರ್ಧ ತಾಸು ಆಗಿದ ಅನುಭವ ಆಗಿದೆ ಗುರುಜಿ. ವೆರಿ ಗುಡ್. ಓಕೆ, ಅಲ್ಲಿ ಮಾಡಿ. ಆಮೇಲೆ ಶಕ್ತಿ ಸ್ಥಳ ಹತ್ರ ಮಾಡಿ. ಓಕೆ ಗುರುಜಿ. ಓಕೆ, ಶಕ್ತಿ ಸ್ಥಳ ಹತ್ರ ಒಂದು ಅಟ್ಲೀಸ್ಟ್ 2 ಗಂಟೆ ಮಿನಿಮಮ್ ಧ್ಯಾನ ಮಾಡ್ಬೇಕು. ಓಕೆ ಗುರುಜಿ. ಓಕೆ, ಧನ್ಯವಾದ ಗುರುಜಿ. ಎಲ್ಲ ಆತ್ಮ ಬಂಧುಗಳು ಅನಂತ ಕೋಟಿ ಪ್ರಣಾಮ ಗುರುಜಿ. ಧನ್ಯವಾದಗಳು ಸರ್. ಮಾಸ್ಟರ್ಸ್, ಕಡ್ತಾಲ್ನಲ್ಲಿ ನಮ್ಮ ಶಿವಕುಮಾರ್ ಸರ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಗ್ರೂಪ್ ಇಂದ ಹೋಗಿದ್ದಾರೆ. ಅವ್ರನ್ನ ನೋಡ್ತಾ ಅವರ ಒಂದು ಎನರ್ಜಿ ನಾವು ಪಡ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ನಿಮ್ಗೆ. ನೀವು ಗ್ರೇಟ್ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸುತೇಜ ಭಟ್ ಮೇಡಮ್ ಲೋವರ್ ಹ್ಯಾಂಡ್ ಮಾಡಿದ್ರು ಅವ್ರು ಮತ್ತೆ. ಓಕೆ ಗುರುಗಳೇ, ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ರೈಟ್, ಸಂಪನ್ನಗೊಳಿಸು. ಪ್ರತಿದಿನ ಯೋಗ ಧ್ಯಾನವನ್ನು ಕೊಡ್ತಾ ಇರುವಂತಹ ನಮ್ಮ ಗುರುಗಳಿಗೆ ಧನ್ಯವಾದಗಳು. ಹಾಗೂ ಇವತ್ತಿನ ಜ್ಞಾನ ಹಂಚಿಕೆ ಕೊಟ್ಟಂತಹ ವಾಣಿ ಮೇಡಮ್ ಹಾಗೂ ನಂದಾ ಮೇಡಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೂ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು. ನಮಸ್ತೆ.